ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಏನು ಮಾಡ್ತಿದ್ದೇವೆ ಅಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಅಂತ ಇದೆ, ಮಧ್ಯಸ್ಥಗಾರಿಕೆ ಮತ್ತು ಸಂಧಾನ ಅಧಿನಿಯಮ ಅಂತ. ಈ ಒಂದು ಕಾಯ್ದೆ ಮೇಲೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಏನು ಬರ್ತಾ ಇವೆ ಆಲ್ರೆಡಿ ಕೇಳಿದ್ದಾರೆ. ಸೊ ಅದರದ್ದು ಒಂದು ಸಣ್ಣ ಸೂಕ್ಷ್ಮವಾದ ಒಂದು ಪಕ್ಷಿ ನೋಟ ಮಾಡಿ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಹೀಗೆ ಬರುವಂಥ ದಿನಗಳಲ್ಲಿ ಕೂಡ ನಾನು ಈ ಮೈನರ್ ಆ್ಯಕ್ಟ್ಸ್, ಸಣ್ಣ ಸಣ್ಣ ಆ್ಯಕ್ಟ್ಸ್ಗಳು ಏನಿವೆ ಅದ್ರ ಮೇಲೆ ಬರುವಂಥ ಕ್ವಶನ್ಸ್ಗಳು, ಕೇಳಿರುವಂಥ ಕ್ವಶನ್ಸ್ಗಳು, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನು ನಾನು ಮಾಡ್ತಾ ಹೋಗ್ತೇನೆ. ಸೊ ನಾಳೆ ಹಾಗೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಹಾಗೆ ಬರುವಂಥ ದಿನಗಳಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಹಾಗೆ ಲಿಮಿಟೇಷನ್ ಆ್ಯಕ್ಟ್, ಹಾಗೆ ಆಮೇಲೆ ಅಡ್ವೊಕೇಟ್ಸ್ ಆ್ಯಕ್ಟ್, ಹೀಗೆ ಈ ಸಣ್ಣ ಸಣ್ಣ ಆ್ಯಕ್ಟ್ಸ್ಗಳೇನಿವೆ ಅದನ್ನು ಮಾಡ್ತಾ ಹೋಗೋಣ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಬಗ್ಗೆ ಆಲ್ರೆಡಿ ನಾನು CPCಯಲ್ಲಿ ಮಾಡಿ, ಈ ಅನ್ಅಕಾಡೆಮಿ ಸ್ಪೆಷಲ್ ಕ್ಲಾಸಲ್ಲಿ ಆಲ್ರೆಡಿ ಮಾಡಿದ್ದೇನೆ. ಸೊ ಅದನ್ನು ಕೂಡ ನೀವು ನನ್ನ ಪ್ರೊಫೈಲಿಗೆ ಹೋಗಿ ಚೆಕ್ ಮಾಡಿದ್ರೆ CPC ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕೂಡ ನಿಮಗೆ ಸಿಗ್ತವೆ. ಸೊ ಅದನ್ನು ಕೂಡ ಟ್ರೈ ಮಾಡಿ. ಸೊ ಇಷ್ಟು ನಾನು ನಿಮಗೆ ಒಂದು ಇನಿಷಿಯಲ್ ಪೂರ್ವಭಾವಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಯಾವಾಗಲೂ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಎಷ್ಟು ಟ್ರೈ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದಂತ ಹೇಳ್ತಾರೆ. ಸೊ ಒಂದು ಸಲ ನೀವು ಈ ಒಂದು ಈಗ ನಾವು ಒಂದೊಂದೇ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹೇಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಯಾವ ರೀತಿ ಕೇಳಿದ್ದಾರೆ, ಹಾಗೆ ಬರುವಂಥ ದಿನಗಳಲ್ಲಿ ಯಾವುದಾದ್ರು ಕೇಳ್ಬೋದು ಪಾಸಿಬಲ್ ಕ್ವಶನ್ಸ್ ಅಂತ. ಸೊ ಇದು ಜುಡಿಷರಿಗೂ ಹೆಲ್ಪ್ ಆಗುತ್ತೆ. ಯಾರು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಬರೀತಿದ್ದೀರಿ ಅವ್ರಿಗೆ ಕೂಡ ಈ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆ್ಯಕ್ಟ್ ಮೇಲೆ ಬರುವಂಥ ಅಂದರೆ ಹೆಚ್ಚಾಗಿ ಯಾವ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವ ರೀತಿ ಕೇಳ್ತಾರೆ ಹೇಳುವಂಥದ್ದು ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅಬೌಟ್ ಒಂದು 30-35 ಕ್ವಶನ್ಸ್ಗಳು ಇರುವಂಥ ಈ ಒಂದು ಕ್ಲಾಸಲ್ಲಿ, ಸೊ 1 hour ಡ್ಯೂರೇಷನಲ್ಲಿ. ಸೊ ಮೆಲ್ಲ ಒಂದೊಂದೇ ಯಾವ ಸೆಕ್ಷನ್ ಅಡಿಯಲ್ಲಿ ಇದಂತ ಹೇಳ್ಕೊಂಡು ನಾವು ನೋಡ್ಲಿಕ್ಕೆ ಹೋಗೋಣ. ಒಂದು ನಿಮಿಷ ಬರ್ತೇನೆ. ಎಸ್, ಸೊ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಜಸ್ಟ್ ಗಿವ್ ಮಿ ಮಿನಿಟ್. ಎಸ್, ದ ಫಸ್ಟ್ ಕ್ವಶನ್, ಇವತ್ತಿನ ಫಸ್ಟ್ ಕ್ವಶನ್ನು ಏನು ಹೇಳುತ್ತೆ ಅಂದರೆ ನೋಡಿ, in most EU member countries which of the following is the most visible form of ADR ಅಂತ ಹೇಳಿ ನಾವು ಕಾಣ್ತೇವೆ. ಈ ಯುರೋಪಿಯನ್ ಮೆಂಬರ್ ಕಂಟ್ರೀಸ್ ಏನಿರ್ತಾರೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಥಡ್ ಎಲ್ಲ ಕಡೆ ಇರುವಂಥದ್ದು. ಸೊ ಈ EU ಮೆಂಬರ್ ಕಂಟ್ರೀಸಲ್ಲಿ ಆದಷ್ಟು ಹೆಚ್ಚು ಪ್ರಚಲಿತದಲ್ಲಿರುವಂತಹ ಆರ್ಬಿಟ್ರೇಷನ್ ಇದು ಯಾವುದಂತ ನೋಡಿದರೆ, ಇಲ್ಲಿ ನಾವು ಕ್ವಶನ್ಸ್ ನೋಡಿದರೆ ಮೀಡಿಯೇಷನ್, ಆರ್ಬಿಟ್ರೇಷನ್, ಲಿಟಿಗೇಷನ್ ಹಾಗೆ ಕನ್ಸಿಲೇಷನ್, ಈ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಹಾಗಿದ್ರೆ ಯಾವ ತರಹದ ADR, ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಥಡ್ ಎಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಅಂತ ನಾವು ಕೇಳುವಂಥದ್ದು. ಸೊ ಆನ್ಸರ್ ಹೇಳ್ಬೋದಾ? ಮೀಡಿಯೇಷನ್, ಆರ್ಬಿಟ್ರೇಷನ್, ಲಿಟಿಗೇಷನ್ ಕಾಮನ್ ಆಗಿರುವಂಥದ್ದು ಎಲ್ಲ ಕಡೆ. ಆದರೆ ADR, ಲಿಟಿಗೇಷನ್ಗೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಥಡಿಸಮ್ ಯಾವುದಂತ ನೋಡಿದರೆ ಅದು ಆರ್ಬಿಟ್ರೇಷನ್ನು ಹೆಚ್ಚಾಗಿ ಬಹಳಷ್ಟು ಯುರೋಪಿಯನ್ ಕಂಟ್ರೀಸಲ್ಲಿ ಅವರು ಫಾಲೋ ಮಾಡ್ತಾರೆ ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ ಕ್ವಶನ್, ಇದು 1ನೇ ಕ್ವಶನ್ನು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ನೋಡಿ, an arbitral award may be set aside on proof that, ಯಾವ ಪ್ರೂಫ್ ಅಡಿಯಲ್ಲಿ ಆರ್ಬಿಟ್ರಲ್ ಅವಾರ್ಡನ್ನು ಸೆಟ್ ಅಸೈಡ್ ಮಾಡ್ಬೋದು ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅ ಪಾರ್ಟಿ ವಾಸ್ ಅಂಡರ್ ಸಮ್ ಇನ್ಕೆಪಾಸಿಟಿ, ದ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ವಾಸ್ ನಾಟ್ ವ್ಯಾಲಿಡ್. ಥರ್ಡ್, ದ ಪಾರ್ಟಿ ವಾಸ್ ಅನೇಬಲ್ ಟು ಪ್ರೆಸೆಂಟ್ ಹಿಸ್ ಕೇಸ್ ಆಸ್ ಹಿ ವಾಸ್ ನಾಟ್ ಡ್ಯೂಲಿ ಸರ್ವ್ಡ್. ಫೋರ್ತ್, ದ ಅವಾರ್ಡ್ ಡೆಲ್ಟ್ with the partial fact forming submission before the arbitration. ಇಷ್ಟು 4 ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ.
So select the correct answer using the code given below. 2 and 4 only, 2 and 1, 2 and 3 only, 1 and 3 only, and 1, 2, 3 and 4. ಇದರಲ್ಲಿ ಯಾವುದು ಕರೆಕ್ಟ್ ಕೋಡ್? ಅಂದರೆ ಇದರಲ್ಲಿ ಕೊಟ್ಟಿರುವಂಥ ನೋಡಿ, ಆರ್ಬಿಟ್ರಲ್ ಅವಾರ್ಡ್ ಆರ್ಬಿಟ್ರಲ್ ಟ್ರಿಬ್ಯುನಲ್ ಮಾಡುವಂಥದ್ದು, ಇದನ್ನು ಸೆಟ್ ಅಸೈಡ್ ಮಾಡುವಂಥದ್ದು ಕೋರ್ಟ್. ಸೊ ಕೋರ್ಟ್ ಅಷ್ಟು ಸುಲಭವಾಗಿ ಜುಡಿಷಿಯಲ್ ಇಂಟರ್ವೆನ್ಷನ್ ಮಾಡೋದಿಲ್ಲ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸಲ್ಲಿ. ಆದರೆ ಕೆಲವೊಂದು ಗ್ರೇವ್ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಕಂಡು ಬಂದಲ್ಲಿ ಆವಾಗ ಅದನ್ನು ಸೆಟ್ ಅಸೈಡ್ ಮಾಡತ್ತೆ. ಸೊ ಹೀಗೆ ಸೆಟ್ ಅಸೈಡ್ ಮಾಡುವಾಗ ಯಾವ ಸಂದರ್ಭಗಳನ್ನು ಪರಿಗಣನೆಗೆ ತಗೊಳ್ಬಹುದು ಅದು ಅಂತ ಹೇಳಿ ಕೇಳುವಂಥದ್ದು. ಇದು ನೋಡಿ, ದ ಪಾರ್ಟಿ ವಾಸ್ ಅಂಡರ್ ಸಮ್ ಇನ್ಕೆಪಾಸಿಟಿ, ಪಾರ್ಟಿ ಮೈನರಾ ಅಥವಾ ಅನ್ಸೌಂಡ್ ಮೈಂಡ ಅಥವಾ ಹೂ ವಾಸ್ ನಾಟ್ ಸಪೋಸ್ ಟು ಡು ಆರ್ಬಿಟ್ರಲ್ ಅಗ್ರಿಮೆಂಟ್, ಹಾಗೇನೋ ಇನ್ಕೆಪಾಸಿಟಿಯಿಂದ ಬಳಲ್ತಿದ್ರು, ಅಥವಾ ದ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ವಾಸ್ ನಾಟ್ ವ್ಯಾಲಿಡ್, ಅಗ್ರಿಮೆಂಟೇ ವ್ಯಾಲಿಡ್ ಇಲ್ಲ, ಅದು ವಾಯ್ಡ್ ಅಂತ ಹೇಳಿ, ಅಥವಾ ದ ಪಾರ್ಟಿ ವಾಸ್ ಅನೇಬಲ್ ಟು ಪ್ರೆಸೆಂಟ್ ಹಿಸ್ ಕೇಸ್ ಆಸ್ ಹಿ ವಾಸ್ ನಾಟ್ ಡ್ಯೂಲಿ ಸರ್ವ್ಡ್, ಸರಿಯಾಗಿ ನೋಟಿಸ್ ಕೊಡಲಿಲ್ಲ. ಥರ್ಡ್ ಆಪ್ಷನ್ ಏನು, ಸರಿಯಾಗಿ ನೋಟಿಸ್ ಕೊಡದೇ ಇರೋ ಕಾರಣಕ್ಕೆ. ಹಾಗೆ ದ ಅವಾರ್ಡ್ ಡೆಲ್ಟ್ ವಿತ್ ದಿ ಪಾರ್ಷಿಯಲ್ ಫ್ಯಾಕ್ಟ್ ಫಾರ್ಮಿಂಗ್ ಸಬ್ಮಿಷನ್ ಬಿಫೋರ್ ದಿ ಆರ್ಬಿಟ್ರೇಷನ್, ಅದು ಆ ಆರ್ಬಿಟ್ರೇಷನ್ ಎದುರು ಬರುವಂಥ ಒಂದು ಪಾರ್ಷಿಯಲ್ ಫ್ಯಾಕ್ಟ್ ಮಾತ್ರ ಹೇಳಿದೆ ಅಂತ ಹೇಳಿ ಹೇಳುವಂಥದ್ದು. ಸೊ ಇದು ಅಲ್ಲ, ಆರ್ಬಿಟ್ರಲ್ ಅವಾರ್ಡು ಎಂಟೈರ್ ಏನಿದೆ ಅಥವಾ ಈ ಆಧಾರದ ಮೇಲೆ ಜಜ್ಮೆಂಟ್ ಸೆಟ್ ಅಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದು ಕಂಪ್ಲೀಟ್ ಆಗಿ ಹೊರಗಿರಬೇಕು, ಆರ್ಬಿಟ್ರಲ್ ಪ್ರೊಸೀಡಿಂಗಲ್ಲಿ ಬರುವಂಥ ವಿಷಯನ ಬಿಟ್ಟು ಆರ್ಬಿಟ್ರಲ್ ಅವಾರ್ಡ್ ನೀಡಿದೆ ಅಂಥ ಸಂದರ್ಭದಲ್ಲಿ ಅದನ್ನು ನೆಗೆಟ್ ಮಾಡ್ಬೋದು, ನೆಗೆಟ್ ಅಂದರೆ ಸೆಟ್ ಅಸೈಡ್ ಕೇಳಲಿಕ್ಕೆ ಹೋಗ್ಬೋದು. ಸೊ ಇದು ರಾಂಗ್ ಆನ್ಸರ್. ಆದರೆ ಆಸ್ ಪರ್ ಸೆಕ್ಷನ್ 34 ನಾವು ಯಾವ ಇದು ನೋಡ್ತೇವೆ ಅಂದರೆ ಸೆಕ್ಷನ್ 34 ಸಬ್ಸೆಕ್ಷನ್ 2 ಅಲ್ಲಿ ಗ್ರೌಂಡ್ಸ್ ಅಂತ ಇದೆ ಡಿಕ್ರಿದು, ಅದರಲ್ಲಿ ವೆನ್ ಯು ಕ್ಯಾನ್ ಸೆಟ್ ಅಸೈಡ್ ದಿ ಡಿಕ್ರಿ ಅಂಥ ಸಂದರ್ಭದಲ್ಲಿ ಇದು ಕರೆಕ್ಟ್ ಆನ್ಸರ್. ದ ಪಾರ್ಟಿ ವಾಸ್ ಅಂಡರ್ ಸಮ್ ಇನ್ಕೆಪಾಸಿಟಿ, ಆರ್ಬಿಟ್ರೇಷನ್ ಅಗ್ರಿಮೆಂಟ್ ವಾಸ್ ನಾಟ್ ವ್ಯಾಲಿಡ್, ಮತ್ತು ದ ಪಾರ್ಟಿ ವಾಸ್ ಅನೇಬಲ್ ಟು ಪ್ರೆಸೆಂಟ್ ಹಿಸ್ ಕೇಸ್ ಆಸ್ ಹಿ ವಾಸ್ ನಾಟ್ ಡ್ಯೂಲಿ ಸರ್ವ್ಡ್. ಸೊ ಇದು 1, 2 and 3 ಓನ್ಲಿ, ಇದು 3 ಕರೆಕ್ಟ್ ಆನ್ಸರ್. ಆಯಿತಾ? ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್. ದ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್, ಯಾವ ಒಂದು ಇಂಟರ್ನ್ಯಾಷನಲ್ ಫಾರ್ಮೇಟನ್ನು ತೊಗೊಂಡು ಆರ್ಬಿಟ್ರೇಷನ್ ಮತ್ತು ಕನ್ಸಿಲೇಷನ್ ಆ್ಯಕ್ಟ್ 1996 ಮಾಡಿದರು ಅಂತ. ಯಾಕೆಂದರೆ ಮೊದಲು 1940 ಇತ್ತು, ಹಾಗೆ 3 ಆ್ಯಕ್ಟ್ಗಳಿದ್ವು ಆಲ್ರೆಡಿ. ಒಂದು ಡೊಮೆಸ್ಟಿಕ್ ಆರ್ಬಿಟ್ರೇಷನ್ಗೆ, ಹಾಗೆ ಈ ಎನ್ಫೋರ್ಸ್ಮೆಂಟ್ ಆಫ್ ಫಾರಿನ್ ಅವಾರ್ಡ್ಸಿಗೋಸ್ಕರ ಇನ್ನೊಂದು 2 ಆ್ಯಕ್ಟ್ ಇತ್ತು. ಅದನ್ನೆಲ್ಲ ಕ್ಲಬ್ ಮಾಡಿ ಅಂದರೆ ರಿಪೀಲ್ ಆಯಿತು ಅದನ್ನೆಲ್ಲ. ಅದ್ರಲ್ಲಿ ಬರುವಂಥ ವಿಷಯಗಳೇನಿವೆ ಅದನ್ನೆಲ್ಲ 1996 ಆ್ಯಕ್ಟಲ್ಲಿ ಹಾಕಿದರು. ಆದರೆ 1996 ಹಾಕುವಾಗ ಯಾವ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಕನ್ಸಿಡರ್ ಮಾಡಿದರು ಅಂತ ಕೇಳ್ತಾ ಇರುವಂಥದ್ದು. ಸೊ ಒಂದು ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ ರೂಲ್ಸ್, ಮಾಡೆಲ್ ಲಾ ಆ್ಯಂಡ್ ಕನ್ಸಿಲೇಷನ್ ರೂಲ್ಸ್ ಅಡಾಪ್ಟೆಡ್ ಬೈ ದಿ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ, LCIA ಇಂಡಿಯಾ ಆರ್ಬಿಟ್ರೇಷನ್ ರೂಲ್ಸ್, ಹಾಗೆ ಇಂಡಿಯಾ ಆರ್ಬಿಟ್ರೇಷನ್ ಆ್ಯಕ್ಟ್, ಇದರಲ್ಲಿ ಯಾವ ಒಂದು ವಿಷಯನ ತಗೊಂಡ್ರು, ಕನ್ಸಿಡರೇಷನ್ ಯಾವ್ದು ಮಾಡಿದರು ಅಂತ ಕೇಳ್ತಾ ಇರುವಂಥದ್ದು. ಇದು ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಅನ್ಸಿಟ್ರಾಲ್ ಅಂತ ಹೇಳ್ತಾರೆ. ಅನ್ಸಿಟ್ರಾಲ್ ಮಾಡೆಲ್ ಲಾ ಅಂತ ಅನ್ಸಿಟ್ರಾಲ್ ಇದೆ, ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ. ಇದು ಕಾಲಕ್ಕೆ ಏನು ಮಾಡುತ್ತೆ, ಈ ಮಾಡೆಲ್ ಲಾ ಅನ್ನು ಆರ್ಬಿಟ್ರೇಷನ್ ರೂಲ್ಸ್ ಅಂತೆಲ್ಲ ಮಾಡಿತ್ತು, ಕನ್ಸಿಲೇಷನ್ಗೂ ಹಾಗೆ ಮಾಡಿತ್ತು. ಇದನ್ನೇ ಆಧಾರವಾಗಿಟ್ಕೊಂಡು ಜನರಲ್ ಅಸೆಂಬ್ಲಿ ಏನು ಹೇಳ್ತು, ಎಲ್ಲ ಒಂದು ಮೆಂಬರ್ ನೇಷನ್ಸ್ಗಳು ಯಾರ್ಯಾರಿದ್ದಾರೆ, ಯುನೈಟೆಡ್ ನೇಷನ್ಸ್ನ ಮೆಂಬರ್ ನೇಷನ್ಸ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಒಂದು ಮಾಡೆಲ್ ಆಗಿ ಇಟ್ಕೊಂಡು ಅನ್ಸಿಟ್ರಾಲ್ ಪಬ್ಲಿಷ್ ಮಾಡಿರುವಂಥ ಆರ್ಬಿಟ್ರೇಷನ್ ರೂಲ್ಸ್, ಕನ್ಸಿಲೇಷನ್ ರೂಲ್ಸ್ ಅದನ್ನು ಮಾಡೆಲ್ ಆಗಿ ಇಟ್ಕೊಂಡು ನೀವು ಈ ಒಂದು ಕನ್ಸಿಲೇಷನ್ ಆ್ಯಕ್ಟ್ ಅಥವಾ ನಿಮ್ಮ ಸ್ಟೇಟ್, ನಿಮ್ಮ ದೇಶದಲ್ಲಿ ಅದೇ ರೀತಿಯ ಒಂದು ಕಾನೂನನ್ನು ಜಾರಿ ಮಾಡಿ ಅಂತ ಹೇಳಿ ಆ ಒಂದು ಫಾರ್ಮೆಟ್ ಕೊಡ್ತು. ಅದನ್ನೇ ಬೇಸಿಸ್ ಆಗಿ ಇಟ್ಕೊಂಡು ಇಲ್ಲಿ ನಮ್ಮ 1996 ಆ್ಯಕ್ಟ್ ಕೂಡ ಆಗಿದೆ. ಓಕೆ, ಸೊ ಆನ್ಸರ್ ಯಾವುದು ಇದಕ್ಕೆ? ಬಿ, ಮಾಡೆಲ್ ಲಾ ಆ್ಯಂಡ್ ಕನ್ಸಿಲೇಷನ್ ರೂಲ್ಸ್ ಅಡಾಪ್ಟೆಡ್ ಬೈ ದಿ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸರಿ ಓದ್ಕೊಳ್ಳಿ. ಎ ಇನ್ಸ್ಟಿಟ್ಯೂಟ್ಸ್ ಅ ಸೂಟ್ ಅಗೇನ್ಸ್ಟ್ ಬಿ with respect to disputes arising out of an agreement entered into with B. The said agreement provides for arbitration of all disputes, including the disputes subject matter of the suit, the court before which the suit comes up for admission.
A will dismiss the suit, B will refer to the disputes and the parties to arbitration, C will admit the suit if otherwise maintainable in law, D will direct the plaintiff to approach the High Court under Section 11 of the Arbitration and Conciliation Act of 1996 for the appointment of arbitrator. ಇದು ಏನಾಗುತ್ತೆ ನೋಡಿ, A is instituting a suit against B. ಸೂಟ್ ಹಾಕ್ತಾನೆ ಯಾವುದೋ ಒಂದು ಡಿಸ್ಪ್ಯೂಟ್ ಸಂಬಂಧದಲ್ಲಿ. ಆದರೆ ಈ ಡಿಸ್ಪ್ಯೂಟ್ ಸಂಬಂಧದಲ್ಲಿ ಆಲ್ರೆಡಿ ಒಂದು ಅಗ್ರಿಮೆಂಟ್ ಇತ್ತು. ಈ ಡಿಸ್ಪ್ಯೂಟ್ ಸಂಬಂಧದಲ್ಲಿ ಯಾವುದೇ ಒಂದು ಡಿಸ್ಪ್ಯೂಟ್ ಆದರೂ ಸಹ ಆರ್ಬಿಟ್ರೇಷನ್ಗೆ ಹೋಗಬೇಕು ಹೇಳುವಂಥ ಒಂದು ಅಗ್ರಿಮೆಂಟ್ ಇತ್ತು. ಇಟ್ ಪ್ರೊವೈಡ್ಸ್ ಫಾರ್ ದ ಆರ್ಬಿಟ್ರೇಷನ್ ಆಫ್ ಆಲ್ ಡಿಸ್ಪ್ಯೂಟ್ಸ್ ಇನ್ಕ್ಲೂಡಿಂಗ್ ದ ಡಿಸ್ಪ್ಯೂಟ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್. ಈ ಸೂಟಲ್ಲಿ ಏನು ಸಬ್ಜೆಕ್ಟ್ ಮ್ಯಾಟರ್ ಇದೆ ಅದನ್ನು ಇನ್ಕ್ಲೂಡಿಂಗ್ ಸಹಿತ ಆರ್ಬಿಟ್ರೇಷನ್ ಹೋಗಬೇಕು ಅಂತ ಒಂದು ಅಗ್ರಿಮೆಂಟ್ ಇತ್ತು ಅಷ್ಟೇ. ದ ಕೋರ್ಟ್ ಬಿಫೋರ್ ವಿಚ್ ದ ಸೂಟ್ ಕಮ್ಸ್ ಅಪ್ ಫಾರ್ ಅಡ್ಮಿಷನ್. ಈಗ ಕೋರ್ಟ್ ಎದುರು ಸೂಟ್ ಹಾಕಿದ್ದಾರೆ, ಆ ಕೋರ್ಟ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಸೈಡಲ್ಲಿದೆ, ಅದನ್ನು ಬಿಟ್ಟು ಸೂಟನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಆರ್ಬಿಟ್ರೇಷನ್ಗೆ ರೆಫರ್ ಮಾಡಬೇಕಾ ಅಂತ. ಆನ್ಸರ್ ಏನು? A will dismiss the suit, B will refer to disputes and the parties to arbitration, C will admit the suit if otherwise maintainable in law, D will direct the plaintiff to approach the High Court under Section 11 of the Arbitration and Conciliation Act of 1996 for appointment of arbitrator. ಏನಾಗತ್ತೆ ಇದು? ನೋಡಿ, ಸೂಟ್ ಈಸ್ ಮೇಂಟೈನೇಬಲ್ ಇನ್ ಲಾ. ಯಾಕೆ ಗೊತ್ತಾ? ಒಂದು ಪಾರ್ಟೀಸ್ ಹ್ಯಾವ್ ಟು ಅಪ್ಲೈ, ಅವ್ರು ಅಪ್ಲೈ ಮಾಡಬೇಕು ನಮ್ಮನ್ನು ಅಗ್ರಿಮೆಂಟ್ಗೆ ರೆಫರ್ ಮಾಡಿ ಅಂತ, ಅಥವಾ ಮೊದಲೇ ಫಸ್ಟು ಅಗ್ರಿಮೆಂಟ್ಗೆ ಹೋಗಬೇಕಿತ್ತು. ಕೋರ್ಟ್ ತನ್ನಿಂತಾನೆ ಸುವಮೋಟೋ ಇಟ್ ಕಾಂಟ್ ರೆಫರ್ ದ ಮ್ಯಾಟರ್ ಟು ದಿ ಆರ್ಬಿಟ್ರೇಷನ್, ಓನ್ಲಿ ಆನ್ ದಿ ಅಪ್ಲಿಕೇಶನ್ ಆಫ್ ದಿ ಪಾರ್ಟೀಸ್. ಸೊ ಇದಕ್ಕೆ ಸೆಕ್ಷನ್ 8 ಇರುವಂಥ ಒಂದು ಸೆಕ್ಷನ್ ಇದು ಒಂದು ಇಂಪಾರ್ಟೆಂಟ್, ಇದು ಬಹಳ ವಿಷಯ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಆರ್ಬಿಟ್ರಲ್ ಅಗ್ರಿಮೆಂಟ್ ಇರುತ್ತೆ, ಆದರೆ ಅವರು ಇಫ್ ದ ಪಾರ್ಟೀಸ್ ಡು ನಾಟ್ ವಾಂಟ್ ಟು ಗೋ ಫಾರ್ ದಿ ಆರ್ಬಿಟ್ರೇಷನ್ ದೆನ್ ಕೋರ್ಟ್ ಇಟ್ ಕಾಂಟ್ ಡು ಎನಿಥಿಂಗ್. ಪಾರ್ಟಿಗಳು ಕೇಳಿದರೆ ಆರ್ಬಿಟ್ರೇಷನ್ಗೆ ರೆಫರ್ ಮಾಡಿ ಅಂತ ಹೇಳಿ, ಅದ್ರ ಜೊತೆಗೆ ರೆಲೆವೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದರೆ ಒರಿಜಿನಲ್ ಅಥವಾ ಸರ್ಟಿಫೈಡ್ ಕಾಪಿ, ಅಥವಾ ಎರಡೂ ಇಲ್ದಿದ್ರೆ ಎದುರಿನ ಸೈಡ್ ಪಾರ್ಟಿ ಹತ್ರ ಇದೆ ಅಂತ ಹೇಳಿ ಜಸ್ಟ್ ಒಂದು ಕಾಪಿ ಸಬ್ಮಿಟ್ ಮಾಡಿದ್ರು ಸಹ, ಆವಾಗ ಕೋರ್ಟ್ ಮೇ ಕನ್ಸಿಡರ್ ದ ಫ್ಯಾಕ್ಟ್ ದ್ಯಾಟ್ ಇಟ್ ಹ್ಯಾಸ್ ಟು ರೆಫರ್ ದ ಮ್ಯಾಟರ್ ಟು ದಿ ಆರ್ಬಿಟ್ರೇಷನ್, ಅದರ್ವೈಸ್ ಇಟ್ ಕಾಂಟ್ ಬಿ ಡನ್. ಓಕೆ, ಇದು 1, 3rd ಮತ್ತು 4th ಕ್ವಶನ್. ನೆಕ್ಸ್ಟ್ ಒನ್, 5th ಕ್ವಶನ್. Which court or authority has the power to punish any person for the contempt of the National Company Law Tribunal? ಇದು ಎಕ್ಸಾಂಪಲ್ ಏನಂದರೆ, ಪ್ರತಿಯೊಂದು ಕೋರ್ಟಿಗೂ ಸಹ ಕಾಂಪಿಟೆನ್ಸ್ ಥಿಯರಿ ಅಂತ ಇರುತ್ತೆ. ಆ ಕೋರ್ಟಿಗೆ ತನಗೆ ಜುರಿಡಿಕ್ಷನ್ ಇದೆಯಾ, ತನಗೆ ಕಂಟೆಂಪ್ಟ್ ಮಾಡಿರುವಂಥ ಒಂದು ವ್ಯಕ್ತಿಗೆ ತಾನೇ ಪನಿಷ್ಮೆಂಟ್ ಕೊಡ್ಬೋದಾ ಹೇಳುವಂಥ ಒಂದು ಕ್ವಶನ್ ಇದೆ. ಅದು ಆ್ಯಕ್ಚುಲಿ ಕಂಪ್ನಿ ಲಾ ಬರುವಂಥದ್ದು, ಕಂಪ್ನಿದು, ಆದರೆ ಇಟ್ ವಾಸ್ ಆ್ಯಡೆಡ್. ಇದೊಂದು ಕ್ವಶನ್ ಇಲ್ಲಿ ಆ್ಯಡ್ ಆಗಿದೆ ಬೈ ಮಿಸ್ಟೇಕ್. ಅದ್ರದ್ದು ಆನ್ಸರ್ ನೋಡಿ, ಸುಪ್ರೀಂ ಕೋರ್ಟ್, ಹೈ ಕೋರ್ಟ್, ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್, ಅಪಿಲೇಟ್ ಟ್ರಿಬ್ಯುನಲ್ ಆರ್ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್. ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ಗೆ ಪವರ್ ಇದೆ ಅದನ್ನು ಕಂಟೆಂಪ್ಟ್ ಮಾಡಿದರೆ. ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಆಯಿತಾ? ನೆಕ್ಸ್ಟ್ 6th one. The language which is to be used in the arbitral proceedings is decided by A. Tribunal, B. Parties to decide by mutual understanding, C. Petitioner and D. Defendant. ಇದೇನಾಗತ್ತೆ? ಆರ್ಬಿಟ್ರಲ್ ಪ್ರೊಸೀಡಿಂಗ್. ನೋಡಿ, ಯಾವುದೇ ಒಂದು ಆರ್ಬಿಟ್ರಲ್ ಪ್ರೊಸೀಡಿಂಗಲ್ಲಿ ಆ ಲ್ಯಾಂಗ್ವೇಜ್ ಯಾವುದು ಅಂತ ಡಿಸೈಡ್ ಫಸ್ಟ್ ಮಾಡುವಂಥದ್ದು ಫಸ್ಟು ಪಾರ್ಟೀಸ್ ವಿಲ್ ಬಿ ಡಿಸೈಡಿಂಗ್ ವಾಟ್ ವುಡ್ ಬಿ ದ ಲ್ಯಾಂಗ್ವೇಜ್ ಆಫ್ ದಿ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್. ಅದಲ್ಲದಿದ್ದರೆ ಆಮೇಲೆ ಆರ್ಬಿಟ್ರಲ್ ಟ್ರಿಬ್ಯುನಲ್ ಡಿಸೈಡ್ ಮಾಡುತ್ತೆ ನೀವು ಯಾವುದು ಪ್ರೊಸೀಜರನ್ನು ರೆಫರ್ ಮಾಡಬೇಕು ಅಂತ. ಸೊ ಇಲ್ಲಿ ನಾವು ನೋಡೋದಾದರೆ ಇದು ಬಿ, ನಮಗೆ ಸೆಕ್ಷನ್ 22 ಬರುವಂಥದ್ದು. ಆರ್ಬಿಟ್ರಲ್ ಪ್ರೊಸೀಡಿಂಗ್ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಪಾರ್ಟೀಸ್ ಅವರದ್ದಾದ ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿದ್ದಾರಾ, ಹೇಗೆ ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡಬೇಕು, ಹೇಗೆ ಆರ್ಬಿಟ್ರೇಷನ್ ಪ್ರೊಸೀಡಿಂಗನ್ನು ಕಂಡಕ್ಟ್ ಮಾಡಬೇಕು, ಹೇಗೆ ನೋಟಿಸ್
ಕಳಿಸುವಂಥ ವಿಧಾನ ಇರಬೇಕು ಹೇಳುವಂಥ ಒಂದು ಸಪ್ರೇಟ್ ಪ್ರೊಸೀಜರನ್ನು ಅಗ್ರಿಮೆಂಟ್ ಮುಖಾಂತರ ಮಾಡ್ಕೊಂಡಿದ್ದಾರಾ ಅಥವಾ ಅಗ್ರಿಮೆಂಟ್ ಇಲ್ಲದಿದ್ದರೆ ಆವಾಗ ನೀವು ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟನ್ನು ರೆಫರ್ ಮಾಡಬೇಕು. ಹಾಗೆ ರೆಫರ್ ಮಾಡುವಾಗ ಆ ಆ್ಯಕ್ಟಲ್ಲಿ ಏನು ಹೇಳ್ತಾರೆ, ಆರ್ಬಿಟ್ರಲ್ ಟ್ರಿಬ್ಯುನಲ್ ಡಿಸೈಡ್ ಮಾಡಬೇಕು. ಒಂದು ವೇಳೆ ಪಾರ್ಟಿ ಅವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಥವಾ ಅಗ್ರಿಮೆಂಟ್ ಇಲ್ಲ, ಯಾವ ಭಾಷೆಯಲ್ಲಿ ಈ ಪ್ರೊಸೀಡಿಂಗನ್ನು ಕಂಡಕ್ಟ್ ಮಾಡಬೇಕು ಅಂತ ಇದ್ದರೆ ಆವಾಗ ಅದೇ ಸೆಕ್ಷನ್ 22 ಇಸ್ ದ ಗವರ್ನಿಂಗ್ ಸೆಕ್ಷನ್, ಗವರ್ನಿಂಗ್ ಪ್ರಾವಿಷನ್ ಫಾರ್ ದಿಸ್. ನೆಕ್ಸ್ಟ್ ಒನ್, 7th ಕ್ವಶನ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕನ್ಸಿಲೇಟರ್ಸ್ ಅಲೌಡ್ ಇನ್ ಅ ಕನ್ಸಿಲೇಷನ್ ಪ್ರೊಸೀಡಿಂಗ್? ಇದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕನ್ಸಿಲೇಷನ್ ಪ್ರೊಸೀಡಿಂಗ್ಸ್ ಅಂದರೆ ಹೇಗೆ ಅಂದರೆ ಈ ಕ್ವಶನ್ನೇ ಸ್ವಲ್ಪ ಅಂದರೆ ಡೌಟ್ಫುಲ್ ಇದೆ. ಕನ್ಸಿಲೇಷನ್ ಪ್ರೊಸೀಡಿಂಗಲ್ಲಿ ನೋಡಿ, ಆರ್ಬಿಟ್ರೇಷನ್ ಒಂದು ರೀತಿಯ ಪ್ರೊಸೀಡಿಂಗು, ಕನ್ಸಿಲೇಷನ್ ಒಂದು ರೀತಿಯ ಪ್ರೊಸೀಡಿಂಗು. ಕನ್ಸಿಲೇಷನ್ ಪಾರ್ಟ್ 3 ಅಲ್ಲಿ ಹೇಳ್ತಾರೆ. ಪಾರ್ಟ್ 3 ಅಲ್ಲಿ ಹೇಳುವಂಥ ಕನ್ಸಿಲೇಷನ್ ಪ್ರೊಸೀಡಿಂಗ್ ಏನಿರುತ್ತೆ ಅದರಲ್ಲಿ ಈಗ A1, B2, C5, D ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸೆಕ್ಷನ್ 63 ಏನು ಹೇಳುತ್ತೆ ಅಂದರೆ ಮ್ಯಾಕ್ಸಿಮಮ್ ನಾವು ಕನ್ಸಿಲೇಷನಲ್ಲಿ ಒಬ್ಬರು ಇರಬೇಕು, ಇಲ್ಲ ಅಂದರೆ 2 ಅಥವಾ 3 ಇರಬೇಕಂತ ಹೇಳ್ತಾರೆ. ಸೊ ಹಾಗೆ ನೋಡ್ಲಿಕ್ಕೆ ಹೋದರೆ ಮ್ಯಾಕ್ಸಿಮಮ್ 3 ಸೆಕ್ಷನ್ ಪ್ರಕಾರ. ಆದರೆ ಇಲ್ಲಿ 3 ಅಂತ ಕೊಟ್ಟಿಲ್ಲಲ್ಲ, ಹೆನ್ಸ್ ನನ್ ಆಫ್ ದಿ ಅಬೌವ್, ಇದ್ಯಾವುದು ಅಲ್ಲ. 8th ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ಸ್ಟೇಟಸ್ ಆಫ್ ಅ ಸೆಟಲ್ಮೆಂಟ್ ಅಗ್ರಿಮೆಂಟ್ ಇನ್ ಕನ್ಸಿಲೇಷನ್ ಪ್ರೊಸೀಡಿಂಗ್? ಎ ನಾನ್ ಬೈಂಡಿಂಗ್, ಬಿ ಸೇಮ್ ಆಸ್ ಆರ್ಬಿಟ್ರಲ್ ಅವಾರ್ಡ್, ಸೆಟಲ್ಮೆಂಟ್ ಅವಾರ್ಡ್ ಅಲ್ಲ, ಸೇಮ್ ಆಸ್ ಎನ್ ಆರ್ಬಿಟ್ರಲ್ ಅವಾರ್ಡ್. ಇದು ಕ್ವಶನ್ ಆರ್ಬಿಟ್ರಲ್ ಅವಾರ್ಡ್ ಆಗಬೇಕು. ಹಾಗೆ ಅನ್ಲೈಕ್ ಅ ಸೆಟಲ್ಮೆಂಟ್ ಅವಾರ್ಡ್ ಆ್ಯಂಡ್ ಡಿ ನನ್ ಆಫ್ ದಿ ಅಬೌವ್. ಕನ್ಸಿಲೇಷನ್ ಪ್ರೊಸೀಡಿಂಗಲ್ಲಿ ಈಗ ಆರ್ಬಿಟ್ರೇಷನಲ್ಲಿ ಆರ್ಬಿಟ್ರಲ್ ಅವಾರ್ಡ್ ಅಂತ ಹೇಳ್ತಾರೆ, ಕನ್ಸಿಲೇಷನ್ ಪ್ರೊಸೀಡಿಂಗಲ್ಲಿ ಸೆಟಲ್ಮೆಂಟ್ ಅವಾರ್ಡ್ ಅಂತ ಹೇಳ್ತಾರೆ. ಆರ್ಬಿಟ್ರೇಷನಲ್ಲಿ ಆರ್ಬಿಟ್ರಲ್ ಅವಾರ್ಡ್, ಕನ್ಸಿಲೇಷನಲ್ಲಿ ಕನ್ಸಿಲೇಷನ್ ಅವಾರ್ಡ್, ಸಾರಿ ಸೆಟಲ್ಮೆಂಟ್ ಅವಾರ್ಡ್, ಸೆಟಲ್ಮೆಂಟ್ ಅವಾರ್ಡ್. ಆಯಿತಾ? ಸೊ ಈ ಕನ್ಸಿಲೇಷನಲ್ಲಿ ಮಾಡಿರುವಂತಹ ಸೆಟಲ್ಮೆಂಟ್ ಅವಾರ್ಡ್ ಏನಿದೆ, ಇಟ್ ಹ್ಯಾಸ್ ದಿ ಸೇಮ್ ಎಫೆಕ್ಟ್ ದ್ಯಾಟ್ ಆಫ್ ದಿ ಆರ್ಬಿಟ್ರಲ್ ಅವಾರ್ಡ್ ಅಂತ ಹೇಳಿ ಸೆಕ್ಷನ್ 74. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಆರ್ಬಿಟ್ರಲ್ ಅವಾರ್ಡ್ಗೆ ಏನು ಮಹತ್ವ ಇದೆ, ಹೇಗೆ ಅದನ್ನು ಎನ್ಫೋರ್ಸ್ ಮಾಡ್ಬೋದು, ಅದೇ ರೀತಿಯಲ್ಲಿ ಕನ್ಸಿಲೇಷನಲ್ಲಿ ಮಾಡುವಂತಹ ಸೆಟಲ್ಮೆಂಟ್ ಅವಾರ್ಡನ್ನು ಸಹ ಅದೇ ರೀತಿ ಎನ್ಫೋರ್ಸ್ ಮಾಡ್ಬೋದು. ಅದೇ ಎಫೆಕ್ಟ್ ಇದೆ, ಸೇಮ್ ಆಸ್ ದಟ್ ಆಫ್ ಆರ್ಬಿಟ್ರಲ್ ಅವಾರ್ಡ್ ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್, 9th ಕ್ವಶನ್. Section 9 of the Arbitration and Conciliation Act 1996 deals with A. Interim measures by the court, B. Discretionary power of the court, C. Both and B. D. None of the above. ಯಾವುದಿರ್ಬೋದು ಆನ್ಸರ್ ಇದು? ಸೆಕ್ಷನ್ 9 ಅದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ನು. ಕೋರ್ಟ್ಗೆ ಈಗ ಇಂಜಂಕ್ಷನ್ ಕೊಡುವಂಥ ಅಧಿಕಾರ ಇರುತ್ತೆ. ಆರ್ಬಿಟ್ರೇಷನ್ ಆ್ಯಕ್ಟ್ ಮೇನ್ ಆಗಿರುವಂಥದ್ದು ಪಾರ್ಟಿ ಆಟೋನಮಿ ಮೇಲೆ ಬೇಸ್ ಆಗಿರುವಂಥದ್ದು. ಆದರೆ ಸಮ್ಟೈಮ್ಸ್ ಜುಡಿಷಿಯಲ್ ಇಂಟರ್ವೆನ್ಷನ್ ಶುಡ್ ಬಿ ದೇರ್, ಜುಡಿಷಿಯಲ್ ಇಂಟರ್ವೆನ್ಷನ್ ಆದರೆ ತುಂಬ ಲೀಸ್ಟ್ ಸಂದರ್ಭದಲ್ಲಿ, ಎಲ್ಲ ಸಂದರ್ಭಗಳಲ್ಲೆಲ್ಲ ಕೆಲವು ಸಲ ಆರ್ಬಿಟ್ರೇಟರ್ ಅಪಾಯಿಂಟ್ಮೆಂಟ್ ಸರಿಯಾಗಲಿಲ್ಲ, ಅಥವಾ ಚಾಲೆಂಜ್ ಮಾಡ್ತಾರೆ, ಅಥವಾ ಆರ್ಬಿಟ್ರಲ್ ಅವಾರ್ಡ್ ಸರಿಯಾಗಲಿಲ್ಲ, ಅಥವಾ ಏನೋ ಮಧ್ಯದಲ್ಲಿ ಇಂಟರಿಮ್ ಮೆಷರ್ಸ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಪ್ರಾಪರ್ಟಿ, ಅಥವಾ ಇಂಟರಿಮ್ ಇಂಜಂಕ್ಷನ್ ಬೇಕು, ಅಥವಾ ಗಾರ್ಡಿಯನನ್ನು ಅಪಾಯಿಂಟ್ ಮಾಡಬೇಕು. ಈ ಸಂದರ್ಭದಲ್ಲೆಲ್ಲ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಇಂಟ್ರಿಮ್ ಅಪ್ಲಿಕೇಶನ್ ತಗೊಳ್ತಾರೆ. ಸೊ ಇದು ಸೆಕ್ಷನ್ 9 ಬರುವಂಥದ್ದು. ಓಕೆ, ಸೊ ಕೋರ್ಟಿನ ಪವರ್ ಇದು. ಆರ್ಬಿಟ್ರಲ್ ಟ್ರಿಬ್ಯುನಲ್ ನೀಡುವಂತಹ ಇಂಟ್ರಿಮ್ ಮೆಜರ್ಸ್ ಅಲ್ಲ, ಬಟ್ ದ ಕೋರ್ಟ್. ಈಗ ಕೋರ್ಟ್ ಅಂದರೆ ಈಗ ನಾವು 2 ಥರ ನೋಡ್ತೇವೆ, ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ ಬೇರೆ, ಹಾಗೆ ಡೊಮೆಸ್ಟಿಕ್ ಆರ್ಬಿಟ್ರೇಷನ್ ಬೇರೆ. ಆದರೆ ಏನು ಹೇಳುತ್ತೆ ಅಂದರೆ ಪಾರ್ಟ್ 1 ಡೊಮೆಸ್ಟಿಕ್ ಆರ್ಬಿಟ್ರೇಷನ್ಗೆ ಅಪ್ಲಿಕೇಬಲ್, ಪಾರ್ಟ್ 2 ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ಗೆ ಅಪ್ಲಿಕೇಬಲ್. ಆದರೆ ಸೆಕ್ಷನ್ 9 ಇರುವಂಥದ್ದು ಪಾರ್ಟ್ 1ನಲ್ಲಿ. ಆದರೂ ಏನು ಹೇಳ್ತಾರೆ ಅಂದರೆ ಪಾರ್ಟ್ 1ಅಲ್ಲಿ ಬರುವಂಥ ಸೆಕ್ಷನ್ 9, 27 ಹಾಗೆಲ್ಲ ಕೆಲವೊಂದು 2-3 ಸೆಕ್ಷನ್ಸ್ಗಳನ್ನು ಹೇಳಿ ಈ ಒಂದು ಸೆಕ್ಷನ್ಸ್ಗಳು ಪಾರ್ಟ್ 2ಗೂ ಅಪ್ಲಿಕೇಬಲ್, ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ಗೂ ಅಪ್ಲಿಕೇಬಲ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕೆಲವೊಂದು ಸಲ ಈ ಅಸೆಟ್ಸ್ಗಳು ಅದನ್ನೆಲ್ಲ ಕೆಲವೊಂದು ಮೆಷರ್ಸ್ ಬೇಕು. ಬಾಲ್ಕೋ ಹೇಳುವಂಥ ಒಂದು ಇಂಪಾರ್ಟೆಂಟ್ ಕೇಸ್ ಇತ್ತು,
ಅದರ ನಂತರ ಆದಂಥ ಡೆವಲಪ್ಮೆಂಟ್ಗಳು, ಯಾಕೆಂದರೆ ಪ್ಲೇಸ್ ಆಫ್ ಆರ್ಬಿಟ್ರೇಷನ್ ಭಾರತದಲ್ಲಿ ಇಲ್ಲ ಅಂದರೆ ಪಾರ್ಟ್ 1 ಅಪ್ಲೈ ಆಗೋದಿಲ್ಲ. ಆದರೆ ಎಕ್ಸೆಪ್ಷನ್ಸ್ಗಳ ಮುಖಾಂತರ ಅಮೆಂಡ್ಮೆಂಟ್ಗಳು ಮಾಡಿ ಏನು ಹೇಳಿದ್ರಂದರೆ ಈ ಒಂದು ಸೆಕ್ಷನ್ 927 ಎಲ್ಲ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ಗೂ ಅಪ್ಲೈ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ ಇರುವಾಗ ಕೋರ್ಟಿಂದ ಸೆಕ್ಷನ್ 9 ಮುಖಾಂತರ ನೀವು ಇಂಟರಿಮ್ ಮೆಜರ್ಸನ್ನು ತೊಗೊಳ್ಬೋದು ಅಂತ ಹೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ನು ಸೆಕ್ಷನ್ 9. ಹೇಗೆ ರೆಫರೆನ್ಸ್ ಆಫ್ ದಿ ಪಾರ್ಟೀಸ್, ರೆಫರೆನ್ಸ್ ಆಫ್ ದಿ ಡಿಸ್ಪ್ಯೂಟ್ ಟು ದಿ ಆರ್ಬಿಟ್ರೇಷನ್ ಅಂತ ಸೆಕ್ಷನ್ 8 ಹೇಗೆ ಇಂಪಾರ್ಟೆಂಟೋ ಹಾಗೆ ಇಂಟರಿಮ್ ಮೆಜರ್ಸ್ ಬೈ ದಿ ಕೋರ್ಟ್ ಹೇಳುವಂಥ ಸೆಕ್ಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೆಕ್ಷನ್ 9. 10th question. The commencement of the arbitral proceeding is not dependent on interim relief being allowed or denied under section 9 of the Arbitration Conciliation Act. Supreme Court in which case held so? A. Firm Ashok Traders versus Gurumukh Das Saluja. B. MMTC Limited versus Sterile Industries Limited. C. National Thermal Power Corporation versus Flowmore. And D. Magma Leasing Limited versus NEPC Micon Limited. ಆರ್ಬಿಟ್ರಲ್ ಪ್ರೊಸೀಡಿಂಗ್ ಯಾವಾಗ ಕಮೆನ್ಸ್ ಆಗುತ್ತೆ ಹೇಳುವಂಥದ್ದು ಇಂಟ್ರಿಮ್ ರಿಲೀಫ್ ಕೊಟ್ಟಿದ್ದಾರೋ ಇಲ್ವೋ ಹೇಳುವಂಥ ಆ ವಿಷಯದ ಮೇಲೆ ಅಲ್ಲ. ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ದ್ಯಾಟ್ ಅಂತ ಹೇಳ್ತಾರೆ. ಯಾವ ಕೇಸಲ್ಲಿ ಹೇಳಿದ್ದಾರೆ ಅಂತ ಕೇಳ್ತಾ ಇರುವಂಥದ್ದು. ಅದು ಎ ಫರ್ಮ್ ಅಶೋಕ್ ಟ್ರೇಡರ್ಸ್ ವರ್ಸಸ್ ಗುರುಮುಖ್ ದಾಸ್ ಸಾಲುಜಾ ಈ ಕೇಸಲ್ಲಿ ಹೇಳುವಂಥದ್ದು. Next one, 11th question. As per section 3(2) of the Arbitration and Conciliation Act 1996, a communication is deemed to have been received on the day when A. It is dispatched to the addressee, B. It is delivered to the addressee, C. Written acknowledgement receipt is sent to the sender, D. Written acknowledgement of the receipt is received by the sender. ಕಮ್ಯುನಿಕೇಷನ್ ನೋಡಿ, ಯಾವಾಗಲೂ ಒಂದು ಕಮ್ಯುನಿಕೇಷನ್ ಯಾವಾಗ ರಿಸೀವ್ ಆಯಿತು ಅಂತ ಹೇಳುವಂಥ, ಈಗ ಒಬ್ಬ ವ್ಯಕ್ತಿ ಪಾರ್ಟಿ ಅಂತ ಏನಿರ್ತಾನೆ ಅವನು ಆರ್ಬಿಟ್ರೇಷನ್ಗೆ ರೆಫರ್ ಮಾಡ್ತಾನೆ, ಆರ್ಬಿಟ್ರೇಷನ್ ಕೋರ್ಟಿಗೆ ಹೋಗ್ತಾನೆ. ಆರ್ಬಿಟ್ರೇಟರ್ ಹತ್ರ ಹೋದರೆ ಆವಾಗ ಅದು ನೋಟಿಸ್ ಕಳಿಸುತ್ತಾ, ಇದು ಕೋರ್ಟಲ್ಲಿ ಆರ್ಬಿಟ್ರಲ್ ಬೇಡ, ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಏನಾಗುತ್ತೆ, ಕೋರ್ಟಿಗೆ ಹೋಗಿ ಕೋರ್ಟ್ ಸಮನ್ಸ್ ಇಶ್ಯೂ ಮಾಡುತ್ತೆ, ಆವಾಗ ಇದಾಗತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಕಮ್ಯುನಿಕೇಷನ್ ಸೆಕ್ಷನ್ 21 ಏನು ಹೇಳುತ್ತೆ, ಆರ್ಬಿಟ್ರಲ್ ಪ್ರೊಸೀಡಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವಾಗ ಆ ಒಂದು ಕಮ್ಯುನಿಕೇಷನ್ ರಿಸೀವರ್ ರೆಸ್ಪಾಂಡೆಂಟ್ ರಿಸೀವ್ ಮಾಡ್ತಾರೆ ಕಮ್ಯುನಿಕೇಷನನ್ನು, ಆ ದಿನದಿಂದ ಆರ್ಬಿಟ್ರಲ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಕಮೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವಾಗ ಕಮ್ಯುನಿಕೇಷನ್ ರಿಸೀವ್ ಆಗಿದೆ ಅಂತ ಹೇಳಿ ಕೇಳುವಂಥದ್ದು ಇದ್ದರೆ ಯಾವಾಗ ಡೆಲಿವರ್ ಆಗಿದೆ, ವೆನ್ ಇಟ್ ಈಸ್ ಡೆಲಿವರ್ ಟು ದಿ ಅಡ್ರೆಸ್ಸಿ. ಡೆಲಿವರ್ ಆಗಿದೆ ಯಾವುದಾದ್ರೂ ಕಮ್ಯುನಿಕೇಷನ್ ಅಂದರೆ ಅದು ರಿಸೀವ್ ಆಗಿದೆ ಅಂತ ಹೇಳುವಂಥ ಅರ್ಥ ಬರುತ್ತೆ. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಟ್ ಈಸ್ ರೆಫರ್ಡ್ ಅಂಡರ್ ಸೆಕ್ಷನ್ 3, ಸೆಕ್ಷನ್ 3 ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ 12th question. International commercial arbitration means an arbitration relating to disputes where at least one of the parties is. ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ನ ಒಂದು ಡೆಫಿನೇಷನ್ ಹೇಳಿದ್ದಾರೆ ಸೆಕ್ಷನ್ 2 ಅಲ್ಲಿ. ಏನು ಹಾಗಂದರೆ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನ್ ಅಂದರೆ ಏನಂತ ನೋಡಿದರೆ, ಒಂದು ಪಾರ್ಟಿ, ಯಾರಾದರೂ ಒಂದು ಪಾರ್ಟಿ ಈ ಒಂದು ಕ್ಯಾಟಗರಿಲಿ ಬರಬೇಕು. ಇಲ್ಲಿ ಈ 4 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. So A, an individual who is a national of or habitually resident in any country other than in India. B, a body corporate which is incorporated in any country other than in India. C, an association or a body of individuals whose central management and control is exercised in any country other than in India. D, a government of a foreign country. ಇದರಲ್ಲಿ ಏನಾಗುತ್ತೆ, ನೋಡಿ, ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನಲ್ಲಿ 2 ಪಾರ್ಟಿಗಳು ಇರ್ತಾರೆ ಅಲ್ವಾ. ಸೊ ಒನ್ ಆಫ್ ದಿ ಪಾರ್ಟಿ ಯಾರಿರ್ತಾರೆ ಅವರು ಇಂಡಿವಿಜುವಲ್ ಆದರೂ ಇರ್ಬೋದು ಅಥವಾ ಜೂರಿಸ್ಟಿಕ್ ಪರ್ಸನ್, ಲೀಗಲ್ ಪರ್ಸನ್ ಅದು ಇರ್ಬೋದು. ಅಂದರೆ ಈಗ ಕಂಪನಿ, ಸೊಸೈಟಿ ಇಲ್ಲ ಏನು ಬರ್ತಾ ಇದೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ. ಇದು ಇಂಡಿವಿಜುವಲ್ ಆದರೆ, ವ್ಯಕ್ತಿ ಆದರೆ ಅವನು ಹೇಗೆ ಎಲ್ಲಿ ವಾಸ ಮಾಡ್ತಾನೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಅವನ ಪಾರ್ಟಿ ನ್ಯಾಷನಾಲಿಟಿ ಏನು ಅಥವಾ ಹ್ಯಾಬಿಚುವಲಿ ವೇರ್ ಇಸ್ ರಿಸೈಡಿಂಗ್ ಅಂತ. ಸೊ ಒಂದು ಅವನ ನ್ಯಾಷನಾಲಿಟಿ ಬೇರೆ ಇದ್ದರೆ ಅಥವಾ ಹ್ಯಾಬಿಚುವಲ್ ರೆಸಿಡೆನ್ಸ್
ಅದು ಬೇರೆ ಇದ್ದರೆ ಆವಾಗ ಈ ಒಂದು ಅದರ್ ದ್ಯಾನ್ ಇಂಡಿಯಾ ಅಲ್ವಾ. ಹಾಗೆ ಜೂರಿಸ್ಟಿಕ್ ಪರ್ಸನ್ ಏನಾಗುತ್ತೆ, ಜೂರಿಸ್ಟಿಕ್ ಪರ್ಸನ್ಗೆ ಕಂಪ್ನಿ ಆದರೆ ಅದರ ಇನ್ಕಾರ್ಪೊರೇಷನ್ ಭಾರತ ಬಿಟ್ಟು ಬೇರೆ ಕಡೆ ಆಗಿರಬೇಕು. ಈ ಸೊಸೈಟಿ ಅಥವಾ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಸೋಸಿಯೇಷನ್ ಅವರದ್ದೆಲ್ಲ ಆದರೆ ಅವರ ಕಂಟ್ರೋಲ್, ಈ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲು ಭಾರತ ಬಿಟ್ಟು ಬೇರೆ ಕಡೆ ಆಗಿರಬೇಕು. ಇದು ಡೆಫಿನಿಷನ್ ಹೇಳುತ್ತೆ. ಸೊ ಹಾಗೆ ಒಂದು ಗೌರ್ಮೆಂಟ್ ಕೂಡ, ಗೌರ್ಮೆಂಟ್ ಬರೋದಾದರೆ ಇನ್ನೊಂದು ಪಾರ್ಟಿ ಅದು ಬೇರೆ ದೇಶದ ಗೌರ್ಮೆಂಟ್ ಆಗಿದ್ರೆ ಸಾಕು. ಭಾರತದ ಗೌರ್ಮೆಂಟ್ ಅಂತೂ ಆಗಲಿಕ್ಕಿಲ್ಲ. ಸೊ ಬೇರೆ ದೇಶದ ಗೌರ್ಮೆಂಟ್ ಇದ್ರೂ ಸಹ ಆವಾಗ ಅದು ಒನ್ ಆಫ್ ದಿ ಪಾರ್ಟೀಸ್ ಈಸ್ ಆಫ್ ಅದರ್ ದ್ಯಾನ್ ಇಂಡಿಯನ್ ಪಾರ್ಟಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಿರುವಾಗ ಇದು ಟ್ರೂ, ಇದು ಟ್ರೂ, ಇದು ಟ್ರೂ, ಇದು ಟ್ರೂ. ಸೊ ಅದಕ್ಕೋಸ್ಕರ ಆನ್ಸರ್ ಯಾವುದು? ಬಿ, ಎ, ಬಿ, ಸಿ ಅಲ್ಲ ಸಾರಿ, ಆಲ್ ದಿ 4 ಅಬೌವ್, ನಾಟ್ ಡಿ ಅಂತ ಇದೆ, ಸಿ, ಆಲ್ ದಿ 4 ಆಫ್ ದಿ ಅಬೌವ್, 4 ಕೂಡ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 13th. Which of the statement is not in accordance with the provisions of the Arbitration and Conciliation Act of 1996? A, an arbitral award shall be made in writing and shall be signed by the members of the arbitral tribunal. B, in the absence of an agreement between the parties, the arbitral award shall state the reasons upon which it is based. After the arbitral award is made, a signed copy shall be delivered to each party. D, the arbitral tribunal shall not during the arbitral proceedings make an interim award. So ಇದೇನಾಗತ್ತೆ? ನೋಡಿ, ಆರ್ಬಿಟ್ರಲ್ ಅವಾರ್ಡ್, ದ ಫಾರ್ಮ್ಸ್ ಆಫ್ ದಿ ಆರ್ಬಿಟ್ರಲ್ ಅವಾರ್ಡ್ ಅಂತ ನಾವು ಕಾಣ್ತೇವೆ. ಈ ಆರ್ಬಿಟ್ರಲ್ ಅವಾರ್ಡ್ ಯಾವ ರೀತಿಯಲ್ಲಿ ಇರಬೇಕು, ಯಾರು ಸೈನ್ ಮಾಡಬೇಕು ಹೇಳುವಂಥ ವಿಷಯಗಳನ್ನು ನಾವು ಸೆಕ್ಷನ್ 31ನಲ್ಲಿ ಕಾಣುವಂಥದ್ದು. ಸೊ ನಾನು ಯಾವ ಸೆಕ್ಷನ್ ಹೇಳ್ತೇನೆ ಅದನ್ನು ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಅದಲ್ಲ, ಯಾಕೆಂದರೆ ಅದೇ ಸೆಕ್ಷನ್ಸ್ಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಅದಷ್ಟು ಸ್ವಲ್ಪ ಜಾಸ್ತಿ ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಸೊ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರಾವಿಷನ್ಸ್? ಹೌದು, ಆರ್ಬಿಟ್ರಲ್ ಅವಾರ್ಡ್ ಹೌದು, ಇದು ಇಟ್ ಹ್ಯಾಸ್ ಟು ಬಿನ್ ರೈಟಿಂಗ್, ಮತ್ತು ಆ ಮೆಂಬರ್ಸ್ ಏನಿದ್ದಾರೆ ಅವರು ಸೈನ್ ಮಾಡಬೇಕು ಆ ಅವಾರ್ಡಿಗೆ. In the absence of an agreement between the parties, the arbitral award shall state the reasons upon which it is based. ಹೌದು, ಆರ್ಬಿಟ್ರಲ್ ಅವಾರ್ಡ್ ಯಾವಾಗಲೂ ರೀಸನ್ಸ್ ಕೊಡಬೇಕು, ಯಾಕೆ ಹೀಗೆ ಅಂತ. ಆದರೆ ಅಗ್ರಿಮೆಂಟ್ ಇದ್ದರೆ, ಪಾರ್ಟೀಸ್ಗಳ ಅಗ್ರಿಮೆಂಟ್ ಇದ್ದರೆ ರೀಸನ್ಸ್ ಕೊಡಬೇಕಂತ ಇಲ್ಲ ಅಂತ ಆವಾಗ ಬೇರೆ. ಆದರೆ ಇನ್ ದಿ ಆಬ್ಸೆನ್ಸ್ ಆಫ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್ ಏನಾಗಬೇಕು? ಆರ್ಬಿಟ್ರಲ್ ಅವಾರ್ಡ್ ಶುಡ್ ಕಂಟೈನ್ ದಿ ರೀಸನ್ಸ್. Then after the arbitral award is made, a signed copy shall be delivered to each party. ಸೊ ಪ್ರತಿ ಪಾರ್ಟಿಗೆ ಸೈನ್ಡ್ ಕಾಪಿಯನ್ನು ಕೊಡಬೇಕು. ಹಾಗೆ ದ ಆರ್ಬಿಟ್ರಲ್ ಟ್ರಿಬ್ಯುನಲ್ ಶಾಲ್ ನಾಟ್ ಡ್ಯೂರಿಂಗ್ ದ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್ ಮೇಕ್ ಆ್ಯನ್ ಇಂಟರಿಮ್ ಅವಾರ್ಡ್. ಇಂಟರಿಮ್ ಅವಾರ್ಡ್ ಮಾಡಲಿಕ್ಕೆ ಇಲ್ಲ ಆರ್ಬಿಟ್ರಲ್ ಟ್ರಿಬ್ಯುನಲ್ ಅಂತ ಹೇಳುವಂಥ ಏನು ಇದಿದೆ ಅದು ತಪ್ಪು. ಆರ್ಬಿಟ್ರಲ್ ಟ್ರಿಬ್ಯುನಲ್ಲು ಇನ್ಕ್ಲೂಡಿಂಗ್ ಆರ್ಬಿಟ್ರಲ್ ಅವಾರ್ಡ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಇಂಟರಿಮ್ ಅವಾರ್ಡ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದಿ ರಾಂಗ್ ಆನ್ಸರ್. ರಾಂಗ್ ಅಂದರೆ ಇಲ್ಲಿ ದಿಸ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ, ಹೆನ್ಸ್ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲ ಏನು ಕೊಟ್ಟಿದ್ದಾರೆ? ವಿಚ್ ಇಸ್ ನಾಟ್ ಇನ್ ಅಕಾರ್ಡೆನ್ಸ್ ಅಂತ ಹೇಳ್ತಾರಲ್ಲ. ಸೊ ಈ ಒಂದು ಡಿ ಹೇಳುವಂಥ ಒಂದು ಕ್ವಶನ್. ನೆಕ್ಸ್ಟ್ ಎಷ್ಟನೇ ಕ್ವಶನ್ನು? 14th ಕ್ವಶನ್. ಪಾರ್ಟೀಸ್ ಎ ಆ್ಯಂಡ್ ಬಿ ಹ್ಯಾವ್ ಅಗ್ರೀಡ್ ಆನ್ ದಿ ಸೀಟ್ ಆಫ್ ಆರ್ಬಿಟ್ರೇಷನ್. ದ ಸೇಮ್ A can be changed by the arbitral tribunal unilaterally. B cannot be changed at all. C can be changed by the agreement of parties. D cannot be changed by the parties unless arbitral tribunal permits. So ಇದಕ್ಕೆ ನಾವು ಏನಂತ ನೋಡ್ಬೋದು? ಇದು ಸೆಕ್ಷನ್ 20ಯಲ್ಲಿ ಬರುವಂಥದ್ದು. ಪ್ಲೇಸ್ ಆಫ್ ಆರ್ಬಿಟ್ರೇಷನ್, ಸೀಟ್ ಆಫ್ ಆರ್ಬಿಟ್ರೇಷನ್ ಹೇಳುವಂಥದ್ದು ಬಹಳ ಒಂದು ಮುಖ್ಯವಾದ ಒಂದು ಇದು. ಓಕೆ, ಯಾವಾಗಲೂ ಏನು ಫಸ್ಟ್ ಅಗ್ರಿಮೆಂಟ್ ನಾವು ಕ್ವಶನಲ್ಲಿ ನೋಡುವಂಥದ್ದಾದರೆ ಪಾರ್ಟಿಗಳ ಮಧ್ಯೆ ಅಗ್ರಿಮೆಂಟ್ ಇದೆಯಾ ಅಂತ ನೋಡುವಂಥದ್ದು. ಅಗ್ರಿಮೆಂಟ್ ಇಲ್ಲದಿದ್ದರೆ ದೆನ್ ಆರ್ಬಿಟ್ರೇಷನ್ ಆ್ಯಕ್ಟನ್ನು ರೆಫರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಸೆಕ್ಷನ್ 20 ಏನು ಹೇಳುತ್ತೆ? ಪ್ಲೇಸ್ ಆಫ್ ಆರ್ಬಿಟ್ರೇಷನ್ ಅಥವಾ ಸೀಟ್ ಆಫ್ ಆರ್ಬಿಟ್ರೇಷನ್ ಏನಿದೆ ಅದನ್ನು ಪಾರ್ಟಿಗಳು ಒಪ್ಕೊಂಡಿದ್ರೆ ಮುಂಚೆನೇ ಅದನ್ನು ಚೇಂಜ್ ಮಾಡ್ಬೋದು. ಓಕೆ, ಕೇವಲ ಆರ್ಬಿಟ್ರಲ್ ಟ್ರಿಬ್ಯುನಲ್ ಮಾತ್ರ ಅಲ್ಲ, ಪಾರ್ಟಿಗಳು ಇಫ್ ದರ್ ಇಸ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್ ದಟ್ ಕ್ಯಾನ್ ಬಿ ಚೇಂಜ್ಡ್.
ಸೊ ಇದು ಬಹಳ ಒಂದು ಮುಖ್ಯವಾದ ಮಹತ್ವ ಪಡ್ಕೊಳ್ಳುತ್ತೆ ಸೀಟ್ ಆಫ್ ಆರ್ಬಿಟ್ರೇಷನ್. ನಾನು ಆವಾಗಲೇ ಹೇಳಿದಾಗೆ ಬಾಲ್ಕೋ ಕೇಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದಿಸ್. ಭಾರತ್ ಅಲ್ಯೂಮಿನಿಯಂ ಲಿಮಿಟೆಡ್ ವರ್ಸಸ್ ಕೈಸರ್ ಕಂಪನಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆರ್ಬಿಟ್ರೇಷನಲ್ಲಿ. ಅದರ ನಂತರ ಕೆಲವೊಂದು ಅಮೆಂಡ್ಮೆಂಟ್ಗಳು ಕೂಡ ಆಯಿತು. ಅಮೆಂಡ್ಮೆಂಟ್ಗಳು 2015 2019 ಹಾಗೆ 2021 2015, 2015, 2019 ಮತ್ತು 2021 ಅಮೆಂಡ್ಮೆಂಟ್ಗಳು ಆಗಿವೆ. ಸೊ ರೀಸೆಂಟ್ ಅಮೆಂಡ್ಮೆಂಟ್ಸ್ಗಳು ಏನೇನಂತ ನೋಡ್ಕೊಳ್ಳಿ ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ 15th ಕ್ವಶನ್. A financial institution institutes a suit for repossession of a vehicle which is the subject matter of a hire purchase agreement with the defendant and for recovery of the hire charges. ಅಂದರೆ ಒಂದು ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಇದೆ, ಅದರಲ್ಲಿ ಒಂದು ವೆಹಿಕಲ್ ಏನು ತೊಗೊಂಡಿದ್ದಾರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಒಂದು ವೆಹಿಕಲ್ ತೊಗೊಂಡಿರ್ತಾರಲ್ಲ, ಸೊ ಅದನ್ನು ರೀಪೊಸೆಷನ್ಗೋಸ್ಕರ ಒಂದು ಸೂಟ್ ಹಾಕ್ತಾರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಆದರೆ ಇಲ್ಲೊಂದು ಕ್ಲಾಸ್ ಇತ್ತು, ಆರ್ಬಿಟ್ರೇಷನ್ದ ಕ್ಲಾಸ್ ಇತ್ತು. The hire purchase agreement produced by the plaintiff along with the plaint contains an arbitration clause for reference of such claims to the arbitration of a reputed named advocate. ಈಗ ಕೋರ್ಟ್ ಏನು ಮಾಡಬೇಕು ಅಂತ, the court shall not admit the suit owing to subject matter thereof being the subject matter of the arbitration agreement. B. Does not admit the suit owing to subject matter thereof being the subject matter of arbitration agreement and refer the dispute to arbitration. C. Issue summons of this suit. And D. Dismiss the suit. ಸೊ ಇಲ್ಲೇನಾಗತ್ತೆ ನೋಡಿ, ಇಶ್ಯೂ ಸಮ್ಮನ್ಸ್ ಆಫ್ ದಿ ಸೂಟ್ ಅಂದರೆ ಸೂಟನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಅರ್ಥ ಅಲ್ವಾ. ಇದು ಅಗೇನ್ ಸೆಕ್ಷನ್ 8ನ ಕ್ವಶನ್. ಇದು ಪಾರ್ಟಿಗಳು ರೆಫರ್ ಮಾಡಲಿಕ್ಕೆ ಕೇಳದೆ ಕೋರ್ಟ್ ತನ್ನಿಂತಾನೆ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಇದೆ ಅಂತ ಆರ್ಬಿಟ್ರೇಷನ್ಗೆ ರೆಫರ್ ಮಾಡಲಿಕ್ಕೆ ಆಗೋದಿಲ್ಲ. ಪಾರ್ಟೀಸ್ ಹ್ಯಾವ್ ಟು ಅಪ್ಲೈ. ಪಾರ್ಟಿ ಅಟಾನಮಿ ಮುಖ್ಯ. ಇಫ್ ದೇ ವಾಂಟ್ ದೇ ವಿಲ್ ಗೋ ಫಾರ್ ಆರ್ಬಿಟ್ರೇಷನ್, ದೇ ವಿಲ್ ಅಪ್ಲೈ. ಅದರ್ವೈಸ್ ಸೂಟ್ ಮುಖಾಂತರನೇ ಕಂಟಿನ್ಯೂ ಮಾಡ್ತಾರೆ. ಸೊ ಪ್ಲೀಸ್ ರೆಫರ್ ಟು ಸೆಕ್ಷನ್ 8 ಫಾರ್ ದಿಸ್. ನೆಕ್ಸ್ಟ್ 16th ಕ್ವಶನ್. Which of the following statement is correct so far as section 9 of the Arbitration and Conciliation Act is concerned? Section 9 ಪ್ರಕಾರ ಯಾವ ಒಂದು ವಿಷಯ ಕರೆಕ್ಟ್ ಆಗಿದೆ ಅಂತ. A party may apply to the court for interim measures during the pendency of the arbitration proceedings only. ನೋಡಿ, ಓನ್ಲಿ ಹೇಳುವಂಥದ್ದು ಬರುತ್ತೆ. ಈಗ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ ಇಲ್ಲಿಂದ ಇಲ್ಲಿಗೆ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ಸ್ ಕಮೆನ್ಸ್ ಆಗಿದೆ, ಇಲ್ಲಿ ಆರ್ಬಿಟ್ರಲ್ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಬಿಫೋರ್ ಆರ್ಬಿಟ್ರೇಷನ್ ಕಮೆನ್ಸ್ಮೆಂಟ್ ಬಿಗ್ಯಾನ್. ಇದು ಆಫ್ಟರ್ ಆರ್ಬಿಟ್ರಲ್ ಅವಾರ್ಡ್ ಬಟ್ ಬಿಫೋರ್ ಎನ್ಫೋರ್ಸ್ಮೆಂಟ್ ಅಂತ ಮಾಡ್ತಾರಲ್ಲ, ಎನ್ಫೋರ್ಸ್ಮೆಂಟ್ಗಿಂತ ನಂತರ ಅಂತ ಹೇಳಿ ನೀವು ಕಾಣ್ಬೋದು. ಸೊ ಹೀಗೆ ಇರುವಾಗ ಈ ಒಂದು ಪ್ರೊಸೀಡಿಂಗ್ ಏನಿದೆ ಇಲ್ಲಿ ಮಾತ್ರನಾ ಇಂಟ್ರಿಮ್ ಅವಾರ್ಡ್ ಕೊಡ್ಬೋದು, ಅಥವಾ ಕಾಣ್ತಾ ಇರ್ಬೋದು ನೋಡಿ ನಿಮಗೆ ಅಲ್ಲಿ ನೋಡಿ, ಈ ಸಂದರ್ಭದಲ್ಲಿ ಮಾತ್ರ ಆರ್ಬಿಟ್ರಲ್ ಅವಾರ್ಡ್ ಕೊಡ್ಬೋದಾ, ಅಥವಾ ಇದಕ್ಕಿಂತ ಪೂರ್ವದಲ್ಲೂ ಸಹ ಇಂಟ್ರಿಮ್ ಮೆಷರ್ಸ್ ಕೊಟ್ಟರು ಆಗತ್ತಾ? ಇದರ ನಂತರನೂ ಕೂಡ ಆಫ್ಟರ್ ಆರ್ಬಿಟ್ರಲ್ ಅವಾರ್ಡ್ ಬಟ್ ಬಿಫೋರ್ ಎನ್ಫೋರ್ಸ್ಮೆಂಟ್ ಆಫ್ ಆರ್ಬಿಟ್ರಲ್ ಅವಾರ್ಡ್ ಈ ಸಂದರ್ಭದಲ್ಲಿ ಇಂಟ್ರಿಮ್ ಮೆಷರ್ಸ್ ಕೊಡ್ಬೋದಾ ಹೇಳುವಂಥ ಕ್ವಶನ್ನು ಸೆಕ್ಷನ್ 9 ನಾವು ಕಾಣ್ತೇವೆ. ಸೊ ಇದರಲ್ಲಿ ನೋಡಿ, ಒಂದು ಬರೀ ಇಲ್ಲಿ ಮಾತ್ರ ಕೊಡ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಆಪ್ಷನ್, ಅ ಪಾರ್ಟಿ ಮೇ ಅಪ್ಲೈ ಟು ದಿ ಕೋರ್ಟ್ ಸೀಕಿಂಗ್ ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ ಬೈ ವೇ ಆಫ್ ಇಂಟ್ರಿಮ್ ಮೆಷರ್ಸ್ ಈವನ್ ಆಫ್ಟರ್ ದಿ ಮೇಕಿಂಗ್ ಆಫ್ ದಿ ಆರ್ಬಿಟ್ರಲ್ award by the arbitral tribunal. C. Party cannot apply for interim measures before the commencement of arbitral proceedings. All of the above are correct. So ಇದರಲ್ಲಿ ಕರೆಕ್ಟ್ ಇರುವಂಥದ್ದು ಯಾವುದು? ಕೇವಲ ಇದು ಮಾತ್ರ. ಆರ್ಬಿಟ್ರಲ್ ಅವಾರ್ಡ್ ನೀಡಿದ ನಂತರವೂ ಸಹ ಅದರಲ್ಲಿ ಒಂದಿದ್ದು ಬರಬೇಕಿತ್ತು ಬಿಫೋರ್ ಎನ್ಫೋರ್ಸ್ಮೆಂಟ್ ಅಂತ. ಸೊ ಇದರಲ್ಲಿ ಕೊಡ್ಬೋದು. ಕೇವಲ ಇಲ್ಲಿ ಕೊಡಲಿಕ್ಕಿಲ್ಲ, ಇಲ್ಲೂ ಕೊಡಲಿಕ್ಕಿಲ್ಲ, ಇಲ್ಲಿ ಮಾತ್ರ ಕೊಡಬೇಕಂತಲ್ಲ. ಎಂಟೈರ್ ಒಂದು ಈ ಪ್ರೊಸೀಡಿಂಗ್ಸಲ್ಲಿ interim measures by the court can be made. Next is 17th question. ಇಲ್ಲಿ ನಾವು ಏನು ಕಾಣ್ತೇವೆ? which of the following statements regarding the powers granted under section 8 of the Arbitration and Conciliation Act are correct?
ನೋಡಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ದ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 8 ಮೇ ಬಿ ಫೈಲ್ಡ್ ಬಿಫೋರ್ ದಿ ಆರ್ಬಿಟ್ರೇಟರ್. ಇದು ಆರ್ಬಿಟ್ರೇಟರ್ ಅಲ್ಲ, ಕೋರ್ಟ್ ಮುಂದೆ ಫೈಲ್ ಮಾಡಬೇಕು. ಸೆಕ್ಷನ್ 8 ಇಸ್ ಅನ್ ಇನ್ಸ್ಟೆಂಟ್ ಆಫ್ ದಿ ಲೀಸ್ಟ್ ಜುಡಿಷಿಯಲ್ ಇಂಟರ್ವೆನ್ಷನ್ ವೆನ್ ದೇರ್ ಇಸ್ ಅನ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್. ಹೌದು, ಯಾಕೆಂದ್ರೆ ಕೋರ್ಟ್ ತನ್ನ ಸುಮ್ಮನೆ ಅದು ಹೋಗೋದಿಲ್ಲ. ದಟ್ಸ್ ದ ಎಕ್ಸಾಂಪಲ್ ಆಫ್ ದಿ, ಹೌದು, ಆದಷ್ಟು ಕೋರ್ಟ್ ಇಟ್ ವಿಲ್ ರಿಫ್ರೇನ್ ಫ್ರಮ್ ಇಂಟರ್ಫಿಯರಿಂಗ್ ವಿತ್ ದಿ arbitration agreement between the parties. So this is a true statement. When an application under section 8 is filed before the court, the proceedings before the arbitrator are stayed. ಯಾವುದಾದ್ರೂ ಪ್ರೊಸೀಡಿಂಗ್ಸ್ ಆರ್ಬಿಟ್ರೇಟರ್ ಮುಂದೆ ಇದೆ ಅಂತ ಆದರೆ, ಕೋರ್ಟ್ ಇದೆ ಅಂತ ಆದರೆ, ಆರ್ಬಿಟ್ರಲ್ ಪ್ರೊಸೀಡಿಂಗ್ ಸ್ಟೇ ಆಗತ್ತೆ ಅಂತ. ನೋ, ದಿಸ್ ಇಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. An application under section 8 shall be entertained unless it is accompanied by the original arbitration agreement. ಹೌದು, ಒರಿಜಿನಲ್ ಇರ್ಬೋದು ಅಥವಾ ಸರ್ಟಿಫೈಡ್ ಕಾಪಿ ಕೂಡ ಕೊಡ್ಬೋದು. ಒಂದು ವೇಳೆ ಇದಿಲ್ಲ ಅಂದರೂ ಬೇರೆ ಕಾಪಿ ಇಟ್ಕೊಂಡು ಸಹ ಆ ಒಂದು ಆರ್ಬಿಟ್ರಲ್ ಪ್ರೊಸೀಡಿಂಗನ್ನು, ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡುವಂಥ ಇದಿರತ್ತೆ. ಸೊ ಇದು ಕೂಡ ಸರಿ ಅಂತ ಹೇಳ್ಬೋದು ಟು ಅ ಸರ್ಟನ್ ಎಕ್ಸ್ಟೆಂಟ್. ಹೆನ್ಸ್ 2 and 4 ಓನ್ಲಿ, ಇದೆರಡು ಕರೆಕ್ಟ್ ಆನ್ಸರ್. 2 ಮತ್ತು 4 ಕರೆಕ್ಟ್ ಆನ್ಸರ್ ಅಂತ ನಾವು ಕಾಣ್ಬೋದು. ನೆಕ್ಸ್ಟ್ 18th question. An arbitration clause contained in a deficiently stamped and compulsorily registrable document. So ಆ ಅಗ್ರಿಮೆಂಟ್ ವ್ಯಾಲಿಡ್ ಇರಬೇಕು. ವ್ಯಾಲಿಡ್ ಇಲ್ಲ ಅಂದರೆ ಏನಾಯಿತು, ಇಟ್ ಮೇ ಲೀಡ್ ಟು ಇದು ಆರ್ಬಿಟ್ರಲ್ ಅವಾರ್ಡನ್ನು ಸೆಟ್ ಅಸೈಡ್ ಮಾಡಿಬಿಡ್ತಾರೆ. ಸೆಕ್ಷನ್ 34 ದ ಅಗ್ರಿಮೆಂಟ್ ಹ್ಯಾಸ್ ಟು ಬಿ ವ್ಯಾಲಿಡ್ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಯಾವಾಗ ಎನ್ಫೋರ್ಸಿಬಲ್ ಅದು? ಡೆಫಿಷಿಯಂಟ್ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಇದ್ರೆ ಇಟ್ಸ್ ನಾಟ್ ಅಡ್ಮಿಸಿಬಲ್ ಅಲ್ವಾ? ಸೊ ಇಸ್ ಎನ್ಫೋರ್ಸ್ಮೆಂಟ್ ಈವನ್ ವಿತೌಟ್ ಡೆಫಿಷಿಯಂಟ್ ಸ್ಟ್ಯಾಂಪ್ ಡ್ಯೂಟಿ ಬೀಂಗ್ ಪೇಡ್? ನೋ, ರಾಂಗ್ ಆನ್ಸರ್. It is enforceable only if this deficient stamp duty along with the penalty if any is paid. Yes, true. It is invalid ಅಲ್ಲ, ರಾಂಗ್. ರಾಂಗ್ ಅಂತಲೇ ಹೇಳ್ಬೋದು, ಆದರೆ ಇದು ಬಟ್ ಇಟ್ಸ್ ಎನ್ಫೋರ್ಸೇಬಲ್ ಯಾವಾಗ ಡೆಫಿಷಿಯಂಟ್ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದಾಗ ಅದು ಸರಿ ಆಗತ್ತೆ ಅಂತ. ಇಸ್ ಎನ್ಫೋರ್ಸೇಬಲ್ ಓನ್ಲಿ ಇಫ್ ದಿ ಡೆಫಿಷಿಯಂಟ್ ಸ್ಟ್ಯಾಂಪ್ ಡ್ಯೂಟಿ ಅಲಾಂಗ್ ವಿತ್ ದ ಪೆನಾಲ್ಟಿ ಇಫ್ ಎನಿ ಇಸ್ ಪೇಡ್ ಆ್ಯಂಡ್ ದಿ ಡಾಕ್ಯುಮೆಂಟ್ ಈಸ್ ರಿಜಿಸ್ಟರ್ಡ್. ರಿಜಿಸ್ಟ್ರೇಷನ್ನೇ ಕಂಪಲ್ಸರಿ ಬೇಕಂತ ಇಲ್ಲ, ಸ್ಟ್ಯಾಂಪ್ ಡ್ಯೂಟಿ ಡೆಫಿಷಿಯಂಟ್ ಇದ್ದರೆ ಕಟ್ಟಬೇಕು ಅಂತ ನಾವು ನೋಡ್ತೇವೆ. 19th question. The parties to an arbitration, A cannot appoint more than 2 arbitrators. B are free to determine the number of arbitrators provided that such number shall not be an even number. C cannot appoint an arbitrator without the leave of the court. D can appoint an uneven number of the arbitrators. So B is the correct answer. The parties to an arbitration ಏನು, ಅವರು ಎಷ್ಟು ನಂಬರ್ ಬೇಕಾದರೂ ಆರ್ಬಿಟ್ರೇಟರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಆದರೆ ಅದು ಸಮ ಸಂಖ್ಯೆಯಲ್ಲಿ ಇರಬಾರ್ದು. ಇಟ್ ಶುಡ್ ನಾಟ್ ಬಿ ಆ್ಯನ್ ಈವನ್ ನಂಬರ್. ಅಂದರೆ ಇಬ್ಬರನ್ನ ಅಪಾಯಿಂಟ್ ಮಾಡೋದು, ಟೋಟಲ್ ಈ ಇಬ್ಬರು ಮೂರನೇವರನ್ನ ಅಪಾಯಿಂಟ್ ಮಾಡಿದರೆ ಬೇರೆ, ಆದರೆ ಟೋಟಲ್ ನಂಬರು ಇಟ್ ಶುಡ್ ನಾಟ್ ಬಿ 2, 4 ಆ ಥರ ಇರಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ 20th question. Consider the following statements. First one, the arbitrary tribunal cannot rule on its own jurisdiction. 2, the oral arbitration agreement is enforceable. Third, the parties may choose arbitration, mediation arbitration as the procedure for the settlement of their dispute. Fourth, there must be a pre-existing written agreement of arbitration for dispute settlement by the arbitration. So ನಾವಿಲ್ಲಿ ನೋಡುವಾಗ ಏನಾಗುತ್ತೆ, 3 and 4, 1, 2, 3 and 4, 4, D, 1, 2 and 3. ಏನಾಗ್ಬೋದು ಆನ್ಸರ್ ಇದು? ನೋಡಿ, ಇದು ಮಾಡ್ಬೋದು ಆರ್ಬಿಟ್ರಲ್, ಇದ್ರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ತಾರೆ, ಆಯಿತಾ? ಸೊ ಕರೆಕ್ಟ್ ಅಂತ ಕೇಳಿದಾಗ ಆರ್ಬಿಟ್ರಲ್ ಟ್ರಿಬ್ಯುನಲ್ ಕೆನಾಟ್ ರೂಲ್ ಅಂತ ಅಲ್ಲ, ಇಟ್ ಕ್ಯಾನ್ ರೂಲ್ ಆನ್ ಇಟ್ಸ್ ಓನ್ ಜುರಿಡಿಕ್ಷನ್. ಕಾಂಪಿಟೆನ್ಸ್ ಥಿಯರಿ ಅದು. Oral arbitration agreement is enforceable. No, it has to be written argument. So idu wrong. The parties may choose mediation arbitration as the procedure for the settlement of the dispute. Haudu, arbitration na settlement ಮಾಡಬಹುದು ಅಂತ. ಹಾಗೆ there must be a pre-existing written agreement of arbitration for dispute settlement by arbitration. ಒಂದು ಪೂರ್ವದಲ್ಲಿ ಒಂದು arbitration agreement ಇರಬೇಕು, ರಿಟರ್ನ್ ಅಗ್ರಿಮೆಂಟ್ ಇರಬೇಕು. ಯಾವಾಗ? ಈ ಆರ್ಬಿಟ್ರೇಷನ್ ಮೆಕ್ಯಾನಿಸಮ್ ಮಾಡುವಾಗ ಅಂತ ನಾವು ಕಾಣ್ತೇವೆ. ಹಾಗಿದ್ರೆ ಯಾವುದು ಕರೆಕ್ಟ್ ಆನ್ಸರ್? ಇದರಲ್ಲಿ 3 ಮತ್ತು 4 ಕರೆಕ್ಟ್.
So A, 3 and 4 are the answers which are correct. Next to 21st question. Within how much time the two appointed arbitrators will have to appoint the third arbitrator? ಈಗ ಕೆಲವು ಸಲ ಏನಾಗುತ್ತೆ, ಪಾರ್ಟಿಗಳು ಏನು ಹೇಳ್ತಾರೆ, ಅವರು ಒಬ್ಬೊಬ್ಬರು ಅವರ ಬೇಕಾಗಿರುವಂಥ ಆರ್ಬಿಟ್ರೇಟರ್ಗಳನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ, ಆರ್ಬಿಟ್ರೇಟರ್ 1, ಆರ್ಬಿಟ್ರೇಟರ್ 2. ಇವರು ಅವರು ಅಪಾಯಿಂಟ್ ಆದ ಸ್ವಲ್ಪ ಸಮಯದಲ್ಲಿ ಥರ್ಡ್ ಆರ್ಬಿಟ್ರೇಟರನ್ನು ಅಪಾಯಿಂಟ್ ಮಾಡಬೇಕು. ಹೂ ಇಸ್ ನೋನ್ ಆಸ್ ದಿ ಪ್ರಿಸೈಡಿಂಗ್ ಆರ್ಬಿಟ್ರೇಟರ್. ಅವರಿಗೆ ಪ್ರಿಸೈಡಿಂಗ್ ಆರ್ಬಿಟ್ರೇಟರ್ ಅಂತ ಕರೀತಾರೆ. ಸೊ ಹೀಗೆ ಕರೆದಾಗ ಎಷ್ಟು ದಿನದಲ್ಲಿ ಅಂತ, ಸೊ ವಿದಿನ್ 30 days ಫ್ರಮ್ ದಿ ಡೇಟ್ ಆಫ್ ದಿಯರ್ ಅಪಾಯಿಂಟ್ಮೆಂಟ್, 30 ದಿನ ಅವರ ಅಪಾಯಿಂಟ್ಮೆಂಟ್ ಆದ 30 ದಿನದಲ್ಲಿ, ಈ 30 days they have to appoint the presiding arbitrator. B is the correct answer. 22nd question. The arbitrator in case of international commercial arbitration is appointed by A, the parties themselves, B, the Attorney General of India, C, the Chief Justice of India, D, both A and C. ಇದು ಹಳೆ ಆನ್ಸರು, ಆದರೆ ಈಗ ಸುಪ್ರೀಂ ಕೋರ್ಟ್ ಅಂತ ಆಗಿದೆ ಅಮೆಂಡ್ಮೆಂಟ್. ನಾನು ಈಗಲೇ ಹೇಳ್ತೇನೆ, ಯಾಕೆಂದರೆ ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಷನ್ ಅಂತ ಏನಿದೆ ಅವರು ಅಪಾಯಿಂಟ್ ಮಾಡ್ಬೋದು. ಡೆಸಿಗ್ನೇಟೆಡ್ ಆರ್ಬಿಟ್ರಲ್ ಇನ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ಆರ್ಬಿಟ್ರಲ್ ಇನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಆದರೆ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಆರ್ಬಿಟ್ರೇಷನಲ್ಲಿ ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡುತ್ತೆ, ಇಲ್ಲಾಂದರೆ ಡೊಮೆಸ್ಟಿಕ್ ಆರ್ಬಿಟ್ರೇಷನಲ್ಲಿ ಹೈಕೋರ್ಟ್ ಅಪಾಯಿಂಟ್ ಮಾಡುವಂಥದ್ದು. ಸೊ ಇದು ಮೇಂಟೈನ್ ಮಾಡಿರುವಂಥ ಒಂದು ಏನು ಡೆಸಿಗ್ನೇಟೆಡ್ ಆರ್ಬಿಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇರುತ್ತೆ, ಆ ಆರ್ಬಿಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳು ಅವರು ಅಪಾಯಿಂಟ್ ಮಾಡುವಂಥ ಆರ್ಬಿಟ್ರೇಟರ್ಸ್ಗಳು ಇಲ್ಲಿ ಕಾಣ್ತವೆ. ಒಂದು ವೇಳೆ ಈ ಡೆಸಿಗ್ನೇಟೆಡ್ ಆರ್ಬಿಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲ ಅಂತ ಆದರೆ ದೇರ್ ವಿಲ್ ಬಿ ಪ್ಯಾನೆಲ್ ಆಫ್ ಆರ್ಬಿಟ್ರೇಟರ್ಸ್ ವಿಚ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಬೈ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅವರಲ್ಲಿ ಆರ್ಬಿಟ್ರೇಟರನ್ನು ಅಪಾಯಿಂಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಹೆಚ್ಚು ಕಮ್ಮಿ ಇದು ಅಮೆಂಡ್ ಆಗಿ ಈಗ ಅದು ಡೆಸಿಗ್ನೇಟೆಡ್ ಸುಪ್ರೀಂ ಕೋರ್ಟ್ ಅಂತ ಹಾಗೆ ಬರುತ್ತೆ. ಸ್ವಲ್ಪ ಅಮೆಂಡ್ಮೆಂಟ್ ಆಗಿದೆ, ನೋಡ್ಕೊಳ್ಳಿದು. ಇದು ಸೆಕ್ಷನ್ 11ಗೆ ಸಂಬಂಧಪಟ್ಟ ಕ್ವಶನ್ ಇದು. ನೆಕ್ಸ್ಟ್ 23rd. In the arbitral proceedings, where a party fails to appear at an oral hearing or fails to produce documentary evidence, ಒಂದು ವೇಳೆ ಆ ಪಾರ್ಟಿ ಡಿಫಾಲ್ಟ್ ಆಫ್ ದಿ ಪಾರ್ಟಿ ಅಂತ ನಾವು ನೋಡ್ತೇವೆ ಸೆಕ್ಷನ್ 25 ಬರುವಂಥದ್ದು, ಆ ಪಾರ್ಟಿ ಬರಲಿಲ್ಲ, ಎವಿಡೆನ್ಸ್ ಕೊಡಲಿಲ್ಲ, ಓರಲ್ ಎವಿಡೆನ್ಸ್ ಕೊಡಲಿಲ್ಲ, ಏನು ಮಾಡಲ್ಲ. ಸೊ ಕೋರ್ಟಿಗೆ ಏನು ಮೆಥಡ್ ಇದೆ, ವಾಟ್ ಇಸ್ ದ ರೆಸಾರ್ಟ್, ಲೈಕ್ ವಾಟ್ ಕ್ಯಾನ್ ಇಟ್ ಹ್ಯಾವ್ ಅಂತ ಹೇಳಿ ನೋಡಿದರೆ, ಎ ದ ಟ್ರಿಬ್ಯುನಲ್ ಹ್ಯಾಸ್ ನೋ ಪವರ್ ಟು ಕಂಟಿನ್ಯೂ ದ ಪ್ರೊಸೀಡಿಂಗ್ಸ್ ಆ್ಯಂಡ್ ಟು ಗಿವ್ ಇಟ್ಸ್ ಅವಾರ್ಡ್. ಟ್ರಿಬ್ಯುನಲ್ಗೆ ಪವರ್ ಇಲ್ಲ ಅಂತ ಹೇಳ್ತಾರೆ. ದ ಟ್ರಿಬ್ಯುನಲ್ ಶಾಲ್ ಟರ್ಮಿನೇಟ್ ದ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್. ಸಿ ದ ಟ್ರಿಬ್ಯುನಲ್ ಹ್ಯಾಸ್ ಪವರ್ ಟು ಕಂಟಿನ್ಯೂ ದ ಪ್ರೊಸೀಡಿಂಗ್ಸ್ ಆ್ಯಂಡ್ ಟು ಗಿವ್ ಇಟ್ಸ್ ಅವಾರ್ಡ್. ಡಿ ನನ್ ಆಫ್ ದಿ ಅಬೌವ್. ಸೊ ಇದರಲ್ಲಿ ದ ಟ್ರಿಬ್ಯುನಲ್ ಹ್ಯಾಸ್ ಪವರ್ ಟು ಕಂಟಿನ್ಯೂ ದ ಪ್ರೊಸೀಡಿಂಗ್ಸ್ ಆ್ಯಂಡ್ ಟು ಗಿವ್ ಇಟ್ಸ್ ಅವಾರ್ಡ್. ಟ್ರಿಬ್ಯುನಲ್ಗೆ ಪವರ್ ಇದೆ ಆ ಅವಾರ್ಡನ್ನು ಕಂಟಿನ್ಯೂ ಮಾಡಿ ನೋಡುವಂಥದ್ದು. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕ್ಷನ್ 25 ಅದು ಸಿ ಕ್ಲಾಸಲ್ಲಿ ಬರುವಂಥದ್ದು, ಬೇರೆ ಬೇರೆ ಗ್ರೌಂಡ್ಸ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಬರುವಂಥದ್ದು. ನೆಕ್ಸ್ಟ್ 24th question. An arbitration agreement dated 1st December 2018 provides for reference of disputes to 4 arbitrators with 2 to be appointed by each of the parties. ಸೊ ಪ್ರತಿಯೊಂದು ಪಾರ್ಟಿ ಸಹ 2 ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡಬೇಕಂತ ಹೇಳ್ತಾರೆ. ದ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಈಸ್ ವಾಯ್ಡ್ ಆ್ಯಂಡ್ ನಾನ್ ಆಕ್ಷನೇಬಲ್. ಬಿ ಇಸ್ ಟು ಬಿ ಕನ್ಸಿಡರ್ಡ್ ಆಸ್ ಬೀಯಿಂಗ್ of reference of disputes to a sole arbitrator. C is to be considered as being of reference to disputes to 3 arbitrators. D is to be considered as being of reference of disputes to 5 arbitrators, with the 5th arbitrator being nominated by the 2 arbitrators of each party. ಇದೇನಾಗತ್ತೆ ಅಂದರೆ ಸೆಕ್ಷನ್ 11ನಲ್ಲಿ ಬರುವಂಥದ್ದು. ಸೆಕ್ಷನ್ 10 ನಂಬರ್ ಆಫ್ ದಿ ಆರ್ಬಿಟ್ರೇಟರ್ಸ್ ಅಂತ ನಾವು ನೋಡ್ತೇವೆ. ಇದು ಕಾಂಪೋಸಿಷನ್ ಆಫ್ ದಿ ಆರ್ಬಿಟ್ರಲ್ ಟ್ರಿಬ್ಯುನಲ್. ಸೆಕ್ಷನ್ 10ನಲ್ಲಿ ನಾವು ನೋಡುವಂಥದ್ದು ಹೇಗೆ ಅಂದರೆ, ಒಂದು ಅಗ್ರಿಮೆಂಟ್ ಪಾರ್ಟಿಗಳು ಒಪ್ಕೊಂಡು ಮಾಡ್ಕೊಳ್ಳಿರುವಂಥ ಇಷ್ಟು ನಂಬರ್ ಆಫ್ ಆರ್ಬಿಟ್ರೇಟರ್ಸ್ ಬೇಕು ಅಂತ. ಒಂದು ವೇಳೆ ಅಗ್ರಿಮೆಂಟ್ ಇಲ್ಲ ಅಂತ ಆದರೆ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಹೇಳುತ್ತೆ ಸೋಲ್ ಆರ್ಬಿಟ್ರೇಟರ್ ಇರಬೇಕು ಅಂತ ಹೇಳ್ತಾರೆ. ಒಬ್ಬರು ಆರ್ಬಿಟ್ರೇಟರ್ ಇಟ್ ಶಾಲ್ ಬಿ, ಒಂದು ಆರ್ಬಿಟ್ರೇಟರ್ ಇರಬೇಕು. ಇನ್ನು ಈ ಪಾರ್ಟಿಗಳ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರು ಎಷ್ಟು ಬೇಕಾದರೂ ಆರ್ಬಿಟ್ರೇಟರ್ಸ್ ಹೇಳ್ಬೋದು, ಆದರೆ ಇಟ್ ಶಾಲ್ ನಾಟ್ ಬಿ ಈವನ್ ನಂಬರ್. ಸೊ ಇಲ್ಲೇನು ಹೇಳ್ತಾರೆ, ಒಬ್ಬೊಬ್ಬರು ಪಾರ್ಟಿ ಇಬ್ಬಿಬ್ಬರನ್ನ ಅಪಾಯಿಂಟ್ ಮಾಡಬೇಕು ಅಂತ. ಆಗ ಇಬ್ಬಿಬ್ಬರನ್ನ ಅಪಾಯಿಂಟ್ ಮಾಡಿದರೆ 4 ಆಗುತ್ತೆ ಅಲ್ವಾ.
ಅವರು ಮತ್ತೆ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡ್ಬೇಕಂತ ಅಲ್ಲಿ ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದು ಫೇಲ್ ಆಗುತ್ತೆ. ಈ ಅಗ್ರಿಮೆಂಟ್ ಅದು ವ್ಯಾಲಿಡ್ ಅಲ್ಲ, ಇಟ್ಸ್ ಅ ನಾನ್ ಡಿರೋಗೇಬಲ್ ಪ್ರಾವಿಷನ್ ಆಗಿ, ಅದಕ್ಕೋಸ್ಕರ ಸೋಲ್ ಆರ್ಬಿಟ್ರೇಟರೇ ಇರಬೇಕು ಅಂತ ಆಗುತ್ತೆ. ಸೊ ಕೆಲವೊಂದ್ಸಲ ಅಗ್ರಿಮೆಂಟಲ್ಲಿ ಹೇಳಿರುವಂಥದ್ದು ಎಲ್ಲದೂ ಇದಲ್ಲ, ಆರ್ಬಿಟ್ರೇಷನ್ ಅಗ್ರಿಮೆಂಟಲ್ಲಿ ಹೇಳಿರುವಂಥ ಆ ಒಂದು ವಿಷಯನ ನೋಡಿ ಆಮೇಲೆ ನಾವು ಕನ್ಕ್ಲೂಷನ್ ಬರಬೇಕು. ಸೊ ಆನ್ಸರ್ ಏನಾಗುತ್ತೆ, ಆಸ್ ಪರ್ ಸೆಕ್ಷನ್ 9 ಇಟ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ಬೀಯಿಂಗ್ ಆಫ್ ರೆಫರೆನ್ಸ್ ಆಫ್ ಡಿಸ್ಪ್ಯೂಟ್ಸ್ ಟು ಅ ಸೋಲ್ ಆರ್ಬಿಟ್ರೇಟರ್. ಸೋಲ್ ಆರ್ಬಿಟ್ರೇಟರ್ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ನೆಕ್ಸ್ಟ್ 25th ಕ್ವಶನ್. Disputes between A and B are referred to arbitration under the Arbitration and Conciliation Act of 1996. The final award is rendered on 1st June 2019 in favor of B. During the ensuing summer vacations of the court, an urgent situation arises in which B wishes to seek an interim relief. ಇದು ಕ್ವಶನ್ ಏನಂದರೆ, ಆರ್ಬಿಟ್ರಲ್ ಅವಾರ್ಡ್ ಆದ ನಂತರ ಸಹ ಇಂಟ್ರಿಮ್ ಮೆಷರ್ಸ್ ಬೇಕು ಅಂತ ಕೇಳಿದರೆ ಕೋರ್ಟ್ ಹತ್ರ ಹೋಗಿ ಇಂಟ್ರಿಮ್ ಮೆಷರ್ಸ್ ಕೊಡಿ ಅಂತ ಹೇಳಿದರೆ, ಅವಾರ್ಡ್ ಆದ ನಂತರ ಸಹ ಇಂಟ್ರಿಮ್ ಮೆಷರ್ಸ್ ಕೊಡ್ಬೋದಾ ಸೆಕ್ಷನ್ 9ನಲ್ಲಿ, ವೆದರ್ ಇಟ್ ಇಸ್ ಪಾಸಿಬಲ್ ಅಂತ ಕೇಳುವಂಥದ್ದು. ಸೊ ಈ ಆಪ್ಷನ್ಸ್ ನೋಡಿ, ಇಟ್ ಕ್ಯಾನ್ ಅಪ್ರೋಚ್ ದಿ ಆರ್ಬಿಟ್ರಲ್ ಟ್ರಿಬ್ಯುನಲ್ ಅಂಡರ್ ಸೆಕ್ಷನ್ 17 ಆಫ್ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ for interim orders. B. Approach the court of competent jurisdiction under section 9 of Arbitration Conciliation Act for interim orders. C. Does not obtain any interim orders as the final award has been passed. D. Approach the Supreme Court for interim orders. ಏನಾಗುತ್ತೆ ಆನ್ಸರ್ ಏನಾಗುತ್ತೆ, ಬಿ. ಆಸ್ ಪರ್ ಸೆಕ್ಷನ್ 9 ಇಟ್ ಕ್ಯಾನ್ ಅಪ್ರೋಚ್ ದಿ ಕೋರ್ಟ್ ಆಫ್ ಕಾಂಪಿಟೆಂಟ್ jurisdiction under section 9 of Arbitration Conciliation Act for interim orders. Next 26th question. Unless otherwise agreed by the parties, the arbitral proceedings in respect of a particular dispute commence on the date A. when the arbitrator is appointed by the parties, B. on which a request for that dispute to be referred to the arbitration is received by the respondent, C. when the matter is referred to arbitrator for settlement, D. when the arbitrator takes notice of the disputes for further proceedings. So ಏನಾಗುತ್ತೆ ಇದು, ಯಾವ ಡೇಟಿಂದ ಕಮೆನ್ಸ್ ಆಗುತ್ತೆ ಅಂತ ಸೆಕ್ಷನ್ 3ಯ ಕ್ವಶನ್ ಇದು. ಸೊ ನಾವು ಆವಾಗಲಿಂದ ನೋಡ್ತಾ ಇರೋದು ಸೆಕ್ಷನ್ 3, ಸೆಕ್ಷನ್ 8, ಸೆಕ್ಷನ್ 9, ಸೆಕ್ಷನ್ 34, ಸೆಕ್ಷನ್ 21. ಸೊ ಇಂಥ ಒಂದು ಸೆಕ್ಷನ್ಸ್ಗಳ ಮೇಲೆ ಆದಷ್ಟು ಕ್ವಶನ್ಸ್ಗಳು ಕೇಳ್ತಾರೆ. ಸೆಕ್ಷನ್ 10, ಸೆಕ್ಷನ್ 11. ಸೆಕ್ಷನ್ 10 ನಂಬರ್ ಆಫ್ ಆರ್ಬಿಟ್ರೇಟರ್ಸ್, ಸೆಕ್ಷನ್ 11 ಕಾಂಪೋಸಿಷನ್ ಆಫ್ ದಿ ಆರ್ಬಿಟ್ರಲ್ ಟ್ರಿಬ್ಯುನಲ್ ಬಗ್ಗೆ ಹೇಳುವಂಥದ್ದು. ಸೊ ಯಾರ್ಯಾರು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಅಪೇರ್ ಆಗ್ತಿದ್ದೀರಿ, ಸೊ ಸ್ವಲ್ಪ ಆ ಥರ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಯಾವಾಗ ಅದರ್ ಪಾರ್ಟಿಗೆ ನಮ್ಮನ್ನು ನಾವಿಬ್ಬರು ಆರ್ಬಿಟ್ರೇಷನ್ಗೆ ಹೋಗೋಣ ಹೇಳುವಂಥ ಒಂದು ರಿಕ್ವೆಸ್ಟನ್ನು ಈ ಪಾರ್ಟಿ ಕಳಿಸ್ತಾನೆ, ಯಾವಾಗ ಕಳಿಸೋ ದಿನದಿಂದ ಅಲ್ಲ, ಯಾವಾಗ ರಿಸೀವ್ ಆಗುತ್ತೆ, ದ ಡೇಟ್ ಆಫ್ ರಿಸೀಟ್ ಆಫ್ ದಿ ರಿಕ್ವೆಸ್ಟ್ ಫಾರ್ ವಾಟ್, ಫಾರ್ ಡಿಸ್ಪ್ಯೂಟ್ ಟು ಬಿ ರೆಫರ್ಡ್ ಟು ದಿ ಆರ್ಬಿಟ್ರೇಷನ್ ಇಸ್ ರಿಸೀವ್ಡ್ ಬೈ ದಿ ರೆಸ್ಪಾಂಡೆಂಟ್ ಇದೆಲ್ಲ, ಅದಕ್ಕೆ ಆ ಒಂದು ಸಂದರ್ಭಕ್ಕೆ ಏನು ಹೇಳ್ತಾರೆ, ಅಲ್ಲಿಂದ ಆರ್ಬಿಟ್ರೇಷನ್ ಇದು ಕಮೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಆರ್ಬಿಟ್ರಲ್ ಪ್ರೊಸೀಡಿಂಗ್ ಕಮೆನ್ಸ್ ಆಗುತ್ತೆ. ಸೊ ಸೆಕ್ಷನ್ 21 ಕೂಡ ಹೇಳುವಂಥದ್ದು, ಸೆಕ್ಷನ್ 3 ಮತ್ತು ಸೆಕ್ಷನ್ 21 ಎರಡು ನಾವು ಒಟ್ಟಿಗೆ ಓದಬೇಕು. 27th ಕ್ವಶನ್. ದ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ 1996 ಸೆಕ್ಷನ್ 18 to 27 ಸ್ಟೇಟ್ಸ್. ಸೊ ಈ ಒಂದು ಪೋರ್ಷನ್ ಏನು ಹೇಳುತ್ತೆ ಅಂತ. ಸೊ ನಿಮಗಿದು ನೀವು ಆ್ಯಕ್ಚುಲಿ ಬೇರೆ ನೋಡ್ಕೊಂಡು ಅದನ್ನು ಆನ್ಸರ್ ಮಾಡ್ಬೋದು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಈ ಥರ ಕ್ವಶನ್ಸ್ ಬಂದರೆ. ಸೊ ದ ಕಂಡಕ್ಟಿಂಗ್ ಆಫ್ ಆರ್ಬಿಟ್ರಲ್ ಪ್ರೊಸೀಡಿಂಗ್, ಬಿ ರಿಸೀಟ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ಸ್, ಸಿ ಎಕ್ಸ್ಟೆಂಟ್ ಆಫ್ ಜುಡಿಷಿಯಲ್ ಇಂಟರ್ವೆನ್ಷನ್, ಡಿ ಅವಾರ್ಡಿಂಗ್ ಫೈನಲ್ ಡಿಸಿಷನ್. ಇದರಲ್ಲಿ ಏನಾಗುತ್ತೆ, ಎ ಕಂಡಕ್ಟಿಂಗ್ ಆಫ್ ದಿ ಆರ್ಬಿಟ್ರಲ್ ಪ್ರೊಸೀಡಿಂಗ್ಸ್, ಇದ್ರ ಬಗ್ಗೆ ನಾವು ಕಾಣ್ತೇವೆ. ನೆಕ್ಸ್ಟು 22nd ಕ್ವಶನ್. ದ ಆರ್ಬಿಟ್ರಲ್ ಪ್ರೊಸೀಡಿಂಗ್ ಶಾಲ್ ಸ್ಟ್ಯಾಂಡ್ ಟರ್ಮಿನೇಟೆಡ್, ಎ ಆನ್ ಮೇಕಿಂಗ್ ಆಫ್ ದಿ ಫೈನಲ್ ಅವಾರ್ಡ್, B by an order of the arbitral tribunal, C when the parties to the dispute agree to terminate proceedings, D all of the above. ಯಾವಾಗ ಟರ್ಮಿನೇಟ್ ಆಗುತ್ತೆ ಅಂತ ಆರ್ಬಿಟ್ರಲ್ ಪ್ರೊಸೀಡಿಂಗ್? ಎಲ್ಲ ಸಂದರ್ಭದಲ್ಲಿ ಆರ್ಬಿಟ್ರಲ್ ಪ್ರೊಸೀಡಿಂಗ್ ಶಾಲ್ ಸ್ಟ್ಯಾಂಡ್ ಟರ್ಮಿನೇಟೆಡ್. ಸೆಕ್ಷನ್ 32 ಅಲ್ಲಿ ನಾವು ಕಾಣ್ತೇವೆ. ಯಾವಾಗ ಫೈನಲ್ ಅವಾರ್ಡ್ ಆಗುತ್ತೆ, ಯಾವಾಗ ಆರ್ಬಿಟ್ರಲ್ ಟ್ರಿಬ್ಯುನಲ್ ಆರ್ಡರ್ ಇದಾಗಬೇಕಂತ ಹೇಳ್ತಾರೆ, ಹಾಗೆ ಯಾವಾಗ ಪಾರ್ಟಿಗಳು ಅಗ್ರಿ ಮಾಡ್ಕೊಳ್ತಾರೆ ಈ ಪ್ರೊಸೀಡಿಂಗನ್ನು ಟರ್ಮಿನೇಟ್ ಮಾಡೋಣ ಅಂತ, ಅಂಥ ಸಂದರ್ಭದಲ್ಲಿ ಇದು ಸ್ಟಾಪ್ ಆಗುತ್ತೆ. 28th ಕ್ವಶನ್. ದೆನ್ 29th ಕ್ವಶನ್. ಇನ್ ದಿ ಆಬ್ಸೆನ್ಸ್ ಆಫ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್, ದ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ಸ್ ಆರ್ ಸೆಡ್ ಟು ಹ್ಯಾವ್ ಕಮೆನ್ಸ್ಡ್ ಆನ್
A. The date on which the first party dispatches a notice of request to the second party for referring the dispute to arbitration. B. The date on which a request to refer the dispute to arbitration is received by the second party. C. When one of the parties submit the claim petition before the arbitrator. And D. None of these. ಏನಾಯ್ತಿದು? ಯಾವಾಗ ಕಮೆನ್ಸ್ ಆಯ್ತಿದು? ಇದು ಸೆಕ್ಷನ್ 3 ಆವಾಗಲೇ ಕೇಳಿದಾಗೆ the date on which a request to refer the dispute to arbitration is received by the second party. Next, 30th question. Which among the following statements is or correct with respect to arbitral proceedings? A. The arbitral tribunal cannot determine relevance of any evidence. 2. The parties are free to agree on the procedure to be followed. Select the correct answer using the code given below. ಯಾವ್ದು ಕರೆಕ್ಟ್ ಅಂತ? A. 1 only, B. 2 only, C. both 1 and 2, and D. neither 1 or 2. ಹೌದು, ಆರ್ಬಿಟ್ರಲ್ ಟ್ರಿಬ್ಯುನಲ್ ಅದು ಒಂದು ಡಾಕ್ಯುಮೆಂಟ್ ರೆಲೆವೆನ್ಸ್ ಇಲ್ವಾ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು CPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಾವಿಷನ್ಸನ್ನು ಇಟ್ ಡಸ್ ನಾಟ್ ಗವರ್ನ್. ಸೊ ಇದು ರಾಂಗ್ ಅಲ್ಲ, ರಾಂಗ್ ಅಂದರೆ ಹೌದು, ಇಟ್ ಕೆನಾಟ್ ಡಿಟರ್ಮಿನ್. ಹೌದು, ದಿಸ್ ಇಸ್ ಟ್ರೂ. ದ ಪಾರ್ಟೀಸ್ ಆರ್ ಫ್ರೀ ಟು ಅಗ್ರಿ ಆನ್ ದಿ ಪ್ರೊಸೀಜರ್ ಟು ಬಿ ಫಾಲೋಡ್. ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರನ್ನು ನಾವು ಹೀಗೆ ಮಾಡ್ಕೊಳ್ತೇವೆ ಹೇಳುವಂಥ ಒಂದು ಅಗ್ರಿಮೆಂಟನ್ನು ಪಾರ್ಟಿಗಳು ಮಾಡ್ಕೊಳ್ಬೋದು. ಹೆನ್ಸ್ ಬೋತ್, ಇದು ಟ್ರೂ ಸ್ಟೇಟ್ಮೆಂಟ್. ಸೊ ಬೋತ್ 1 and 2 ಆರ್ ಕರೆಕ್ಟ್. ನೆಕ್ಸ್ಟ್ 31st question. Which section of the 1996 arbitration agreement permits the parties to engage in conciliation process even while the arbitral proceedings are on? Section 30, 10, 40 and 20. ಕನ್ಸಿಲೇಷನ್ ಪ್ರೊಸೀಡಿಂಗಲ್ಲಿ ಯಾವ ಒಂದು ಪಾರ್ಟಿಗಳು ಯಾವ ಒಂದು ಸೆಕ್ಷನ್ಗಳು ಹೇಳ್ತವೆ ಅಂತ. ಸೊ ಅದು ಸೆಕ್ಷನ್ 30ಗೆ ಸಂಬಂಧಪಟ್ಟ ಒಂದಿದು. ಅಂದರೆ ಆರ್ಬಿಟ್ರೇಷನ್ ಆಗ್ತಾ ಇರುವಾಗಲೂ ಸಹ ಇನ್ನೊಂದು ಥರ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ಗೆ ಅವರು ರೆಫರ್ ಮಾಡ್ಬೋದು ಅಂತ ಹೇಳಿ ನೋಡುವಂಥದ್ದು. ಅಂದರೆ ಆರ್ಬಿಟ್ರೇಷನ್ ಆಗುವಾಗ ದೇ ಕ್ಯಾನ್ ಗೋ ಫಾರ್ ಮೀಡಿಯೇಷನ್, ದೇ ಕ್ಯಾನ್ ಗೋ ಫಾರ್ ಕನ್ಸಿಲೇಷನ್. ಸೊ ಯಾವ ಸೆಕ್ಷನ್ ಅದು? ಸೆಕ್ಷನ್ 30. ಹೇಗೆ ನಾವು ಜುಡಿಷಿಯಲ್ ಈ ಪ್ರೊಸೀಡಿಂಗ್ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಬೇರೆ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ಗೆ ಹೋಗ್ತಾರಲ್ಲ, ಅದೇ ರೀತಿಯಲ್ಲಿ ಆರ್ಬಿಟ್ರೇಷನ್ ಆಗುವಾಗಲೂ ಬೇರೆ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ಗೆ ಹೋಗ್ಬೋದು ಅಂತ. ನೆಕ್ಸ್ಟ್ 32nd question. In which case the Supreme Court held that power to grant interim measure under section 9 of the Arbitration and Conciliation Act extends to international arbitration as well. ಸೆಕ್ಷನ್ 9 ಏನಿದೆ ಅದು ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ಗೂ ಕೂಡ ಹೋಗುತ್ತೆ ಅಂತ ಹೇಳುವಂಥ ಇದು, ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳುವಂಥ ಕೇಸ್ ಎಲ್ಲಿ ಹೇಳಿದರು ಅಂತ, ಅದು ಭಾಟಿಯಾ ಇಂಟರ್ನ್ಯಾಷನಲ್ ವರ್ಸಸ್ ಬಲ್ಕ್ ಟ್ರೇಡಿಂಗ್ ಅಂತ ಹೇಳಿ ನಾವು ಕಾಣ್ತೇವೆ. ನೆಕ್ಸ್ಟ್ 33rd question. Part 3 of Arbitration and Conciliation Act 1996 formalizes, ಅಂದರೆ ಯಾವುದ್ರ ಬಗ್ಗೆ ಇದೆ ಪಾರ್ಟ್ 3 ಅಂತ? A. process of conciliation, B. process of arbitration, C. enforcement of foreign awards under New York and Geneva Convention, and D. all of the above. ಯಾವುದ್ರ ಬಗ್ಗೆ ಹೇಳುತ್ತೆ? A. process of conciliation. Next 34th question. What is the maximum duration within which fast track arbitration must be completed? A. 6 months, B. 12 months, C. 18 months, and D. 24 months. ಫಾಸ್ಟ್ ಟ್ರ್ಯಾಕ್ ಆರ್ಬಿಟ್ರೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ? ಫಾಸ್ಟ್ ಟ್ರ್ಯಾಕ್ ಆರ್ಬಿಟ್ರೇಷನ್ ಪ್ರೊಸೀಜರ್ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಸೆಕ್ಷನ್ 29B ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್ ಅಂತ ಕಾಣುತ್ತೆ. ಸೊ ಅದರಲ್ಲಿ ಯಾವ ಒಂದು ಓರಲ್ ಎವಿಡೆನ್ಸ್ ಇಲ್ಲದೆ ರಿಟರ್ನ್ ಡಾಕ್ಯುಮೆಂಟ್ಸ್ಗಳ ಮೇಲೆ ಕೋರ್ಟು ಆರ್ಬಿಟ್ರೇಷನ್ ಮಾಡಿಬಿಡ್ಬೋದು. ಸೊ ಆದಷ್ಟು ಬೇಗ ಮುಗಿಬೇಕು ಅನ್ನೋ ಕಾರಣಕ್ಕೆ ಅದು 6 months ಪೀರಿಯಡಲ್ಲಿ. ಸೊ ಪ್ಲೀಸ್ ರೆಫರ್ ಟು ಸೆಕ್ಷನ್ 29B. ಅದು ಒನ್ ಆಫ್ ದಿ ಕೈಂಡ್ ಆಫ್ ದಿ ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್. ನೆಕ್ಸ್ಟ್ 35th question. Which of the following is an innovative form of alternative dispute resolution mechanism? A. Bar Council of India, B. Election Commission, C. Comptroller and Auditor General, and D. Lok Adalat. ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ನಾವು ಎಲ್ಲಿ ಯಾವ ಒಂದು ಫೋರಮಲ್ಲಿ ನಾವು ಮಾಡ್ಬೋದು? ಲೋಕ್ ಅದಾಲತ್. ಡಿ. ಲೋಕ್ ಅದಾಲತ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 36th question. Every award of a Lok Adalat is deemed to be order of district collector,
B. Order of Income Tax Commissioner. C. Decree of a Civil Court. D. A and B. ಲೋಕ ಅದಾಲತ್ನ ಏನು ಆರ್ಡರ್ ಇದೆ ಅದು ಸಿವಿಲ್ ಕೋರ್ಟಲ್ಲಿ ಮಾಡುವಂತಹ ಡಿಕ್ರಿಯ ಸ್ಟೇಟಸ್ಸೇ ಬರುತ್ತೆ ಅಂತ. ಸೊ ಸಿ ಡಿಕ್ರಿ ಆಫ್ ಅ ಸಿವಿಲ್ ಕೋರ್ಟ್. ನೆಕ್ಸ್ಟ್ ಒನ್ 37th ಕ್ವಶನ್. ದ ಆಬ್ಜೆಕ್ಟ್ ಆಫ್ EU ಡೈರೆಕ್ಟಿವ್ ಆನ್ ಮೀಡಿಯೇಷನ್ ಈಸ್ ಏನು ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಏನಿದೆ ಒಂದು ಡೈರೆಕ್ಟಿವ್ ಕೊಟ್ಟಿದ್ದಾರೆ ಮೀಡಿಯೇಷನ್ ಈ ಕಾರಣಕ್ಕೆ ಆಗ್ತಾ ಇದೆ ಅಂತ. ಸೊ ವಾಟ್ ಈಸ್ ದ ಡೈರೆಕ್ಟಿವ್? A. Reducing backlog of cases at courts in the member states. B. Dividing the cases between all dispute resolution mechanisms. C. Economical reasons in times of crisis, thus ensuring that the mediators will have a proper income. And D. Ensuring better access to alternative dispute resolution in cross-border commercial conflicts. ಯಾಕೆ ಮೀಡಿಯೇಷನ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಇದು ಬೆಟರ್ ಆಕ್ಸೆಸ್ ಟು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಇನ್ ಕ್ರಾಸ್ ಬಾರ್ಡರ್ ಕಮರ್ಷಿಯಲ್ ಕಾನ್ಫ್ಲಿಕ್ಟ್ಸ್. Next 38th question. The provisions of Arbitration and Conciliation Act have to be interpreted being uninfluenced by the principles underlying the 1940 Act. The observation was laid down in which case? A. MMTC Limited versus Sterlite Industries. B. Sundaram Finance Limited versus NEPC Limited. C. Olympus Superstructures Private Limited versus Meera Vijay. D. Orma Impex Private Limited versus Nissari Private Limited. ಯಾವ ಒಂದು ಇದರಲ್ಲಿ 1940 Act ಇಂದ ಇನ್ಫ್ಲುಯೆನ್ಸ್ ಆಗಬಾರ್ದು ಅಂತ ಹೇಳುವಂಥ ಒಂದು ಇದು ಯಾವ ಕೇಸಲ್ಲಿ ಹೇಳಿದರು ಅಂತ. ಅದು ಬಿ. ಸುಂದರಂ ಫೈನಾನ್ಸ್ ಲಿಮಿಟೆಡ್ ವರ್ಸಸ್ NEPC ಲಿಮಿಟೆಡ್. ಓಕೆ, ಸೊ ನಿಮ್ಗೆ ಗೊತ್ತಿರ್ಬೋದು ಹೊಸ ಬ್ಯಾಚ್ ಅನ್ಅಕಾಡೆಮಿ ಬಗ್ಗೆ ಡೀಟೇಲ್ಸ್ ನಾನು ಎಲ್ಲ ಕ್ಲಾಸ್ಗಳಲ್ಲೂ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಚಾರ ಅಂದರೆ ಅನ್ಅಕಾಡೆಮಿಯಲ್ಲಿ ಸ್ಟಡಿ ಮೆಟೀರಿಯಲ್ ಕೂಡ ಲಭ್ಯ ಇದೆ. ಇನ್ನು ಜನವರಿ ಎಂಡಿಂದ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂದರೆ ಫೆಬ್ರವರಿ ಸ್ಟಾರ್ಟಿಂದ 20% ಪ್ರೈಸ್ ಹೈಕ್ ಆಗ್ತಾ ಇದೆ. ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಪ್ರೈಸ್ ಏನೇನಿದೆ ಅದರದ್ದು 20% ಪ್ರೈಸ್ ಹೈಕ್ ಆಗ್ತಾ ಇರೋ ಕಾರಣಕ್ಕೆ ಸೊ ನೀವು ಆದಷ್ಟು ಈ ಸಫಲತಾ ಈ ಬೇರೆ ಬೇರೆ ಬ್ಯಾಚ್ಗಳೇನಿದೆ ಜಾಯಿನ್ ಆಗಲಿಕ್ಕೆ ಇಷ್ಟಪಡ್ತಾ ಇದ್ರೆ ಆದಷ್ಟು ಬೇಗ ಈ ಸಬ್ಸ್ಕ್ರಿಪ್ಷನ್ ತೊಗೊಳ್ಳುವಂಥದ್ದು ಒಳ್ಳೆಯದು. ಯಾಕೆಂದರೆ ಮತ್ತೆ ಇನ್ನೂ ಜಾಸ್ತಿ ಅಮೌಂಟ್ ಆಗುತ್ತೆ, ಪ್ರೈಸ್ ಹೈಕ್ ಆಗುತ್ತೆ. ಅದರದ್ದು ಒಂದು ಸಣ್ಣ ಮಾಹಿತಿಯನ್ನು ಅಂದರೆ ಮುಂಚೆನೇ ನಿಮಗೆ ಈ ಮಾಹಿತಿ ಬರ್ತಾ ಇದೆ ಪ್ರೈಸ್ ಹೈಕ್ ಆಗ್ತಾ ಇದೆ ಅಂತ. ಸೊ ಪ್ರೈಸ್ ಎಷ್ಟಿದೆ ಈಗ ಪ್ರೆಸೆಂಟ್ ಪ್ರೈಸ್ ಎಷ್ಟು ಅಂತ ನಾವು ನೋಡ್ಲಿಕ್ಕೆ ಹೋದರೆ ಈಗ ಯೂಶ್ವಲಿ 6 months 12 months ಸಬ್ಸ್ಕ್ರಿಪ್ಷನ್ ಹಾಗೆ ತೊಗೊಳ್ಳೋವಂಥವ್ರು ಯಾರಿರ್ತಾರೆ ಅವರಿಗೆ ಒಂದು 38,000 6 months ಇರುತ್ತೆ. ಹಾಗೆ 12 monthsಗೆ ಅಬೌಟ್ 50,000 ಇರುವಂಥದ್ದು. ಅಂದರೆ ಅದು ನೀವು ಜಾಸ್ತಿ ಡ್ಯೂರೇಷನ್ ತೊಗೊಂಡಾಗೆ ನಿಮಗೆ ಪ್ರತಿ ತಿಂಗಳಿನ ಖರ್ಚು ಕಮ್ಮಿ ಬರ್ತಾ ಹೋಗುತ್ತೆ. ಇದು ಒಂದು ನೋಡಿ ಬೇರೆ ಬ್ಯಾಚಸ್ಗಳು ಹಲವಾರು ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಸೊ ಸಫಲತಾ 3.1 ಅಂತ ಇದೆ. ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ನೋಡಿ ಕರ್ನಾಟಕ ಸ್ಟೇಟ್ ಜುಡಿಷರಿ ಕಾಂಪ್ರಹೆನ್ಸಿವ್ ಬ್ಯಾಚ್ ಅಂತ ಆಲ್ರೆಡಿ ಇದೆ. ಸೊ ಜನವರಿ 5ರಿಂದ ಆಲ್ರೆಡಿ ಕಮೆನ್ಸ್ ಆಗಿದೆ. ಸೊ ಇದು ಕನ್ನಡ ಭಾಷೆಯಲ್ಲಿರುವಂಥದ್ದು, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರುವಂತಹ ಬ್ಯಾಚ್ ಇದು. ಸೊ ನಾನು ಮತ್ತು ಸ್ವಾತಿ ಮ್ಯಾಮ್ ಕವರ್ ಮಾಡ್ತಿದ್ದೇವೆ. ಹಾಗೆ ಸಫಲತಾ 2.0 ಬಿಹಾರ್ ಜುಡಿಷರಿ ಬ್ಯಾಚ್ ಅಂತ ಇದೆ. ಜನವರಿ 12ಕ್ಕೆ ಸ್ಟಾರ್ಟ್ ಆಗಿದೆ. ಇದು ಆಲ್ರೆಡಿ ಜನವರಿ 19ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬಹಳಷ್ಟು ಒಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರ್ಬೋದು. ಅನ್ಅಕಾಡೆಮಿ ಮಾಕ್ ಟೆಸ್ಟ್ಗಳು ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೆ. ಇನ್ನೊಂದು ನೋಡಿ ಇದು ಡಿಟೇಲ್ಡ್ 18 ತಿಂಗಳ ಬ್ಯಾಚ್. ಇದು ಡೀಟೇಲ್ ಆಗಿ 18 months ಕೋರ್ಸ್ ಅಂತ ಹೇಳ್ತಾರಲ್ಲ ಎಲ್ಲ ಲಾ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಆಗುವಂಥದ್ದು. ಸೊ ಡಿಸೆಂಬರ್ 27ಇಂದ ಸ್ಟಾರ್ಟ್ ಆಗಿದೆ. ಹಾಗೆ ರ್ಯಾಪಿಡ್ ರಿವಿಷನ್ ಫಾರ್ UP ಆ್ಯಂಡ್ ಛತ್ತೀಸ್ಗಢ ಜುಡಿಷರಿ. ಸೊ ಹಲವಾರು ಇದು ಉತ್ತರ ಪ್ರದೇಶ ಮತ್ತು ಛತ್ತೀಸ್ಗಢ ಜುಡಿಷರಿ ಬ್ಯಾಚ್ಗೂ ಇರುವಂಥ ಇದು 3 ತಿಂಗಳ ಬ್ಯಾಚ್ ಅಂತ ನಾವು ಕಾಣ್ಬೋದು. ಇನ್ನು ಟೆಸ್ಟ್ ಸಿರೀಸ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಯಾಕೆಂದರೆ ಆದಷ್ಟು ನೀವು ಟೆಸ್ಟ್ಗಳು ಇವತ್ತು ನಾವು ಮಾಡಿದ್ದೇನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡಿದ್ದು. ಸೊ ಸಾಲ್ವ್ ಮಾಡ್ತಾ ನಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೋದು, ಆದರೆ ಈ ಟೆಸ್ಟ್ಗಳನ್ನು ಹೇಗೆ ಅಟೆಂಡ್ ಮಾಡೋದು ಹೇಳುವಂಥ ಒಂದು ವಿಷಯ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಈ ಫುಲ್ ಲೆಂತ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಕ್ ಟೆಸ್ಟ್ ಪೇಪರ್ಸ್ಗಳನ್ನು ನಾವು ಟ್ರೈ ಮಾಡ್ತಾ ಹೋದರೆ ಹೆಲ್ಪ್ ಆಗುತ್ತೆ. ಹಾಗೆ ಮೇನ್ಸ್ ಟೆಸ್ಟ್ ಎವ್ಯಾಲ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ. ಒಬ್ಬರಿಗೆ ಅಂದರೆ ಪ್ಲಸ್ ಲರ್ನರ್ಸ್ಗೂ ಕೂಡ ಈ ಎವ್ಯಾಲ್ಯೂಷನನ್ನು ಕೊಡ್ತಾರೆ. ಹಾಗೆ ಐಕಾನಿಕ್ ಲರ್ನರ್ಸ್ಗೆ ಜಡ್ಜ್ಮೆಂಟ್ ರೈಟಿಂಗ್ ಹಾಗೆ ಲೋಕಲ್ ಲಾಸ್ಗೆ ಸಂಬಂಧಪಟ್ಟ ವಿಷಯಗಳನ್ನು ನೀವು ಕಾಣ್ತೀರಿ. ಅಂದರೆ ಹೊಸ ಕ್ವಶನ್ಸ್ಗಳು ಕ್ವಶನ್ ಪೇಪರ್ಸ್ಗಳು ಕಾಣ್ತೀರಿ. ಹಾಗೆ ಇದೆಲ್ಲ ಜನವರಿಗೆ ಬರುವಂಥ ಜುಡಿಷರಿ ಜನವರಿ 2023 ಟೆಸ್ಟ್ ಸಿರೀಸ್ ಕ್ಯಾಲೆಂಡರ್ ಮೇಜರ್ ಲಾಸಿಂದ ಹಿಡಿದು ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಗೆ ಪ್ರಿಲಿಮ್ಸ್ ಎಲ್ಲ ಕಾಣ್ಬೋದು. ಮೇನ್ಸ್ ಸಬ್ಜೆಕ್ಟಿವ್ ಕೇಸ್ ಲಾಸ್ ಅಥವಾ ಕರೆಂಟ್ ಅಫೇರ್ಸ್ GK ಪ್ರೀವಿಯಸ್ ಇಯರ್ ಕ್ವಶನ್ಸ್ ಫುಲ್ ಲೆಂತ್ ಮಾಕ್ ಟೆಸ್ಟ್
ಮೇನ್ಸ್ ಟೆಸ್ಟ್ ವಿತ್ ವ್ಯಾಲ್ಯೂಯೇಷನ್, ಲೋಕಲ್ ಲಾಸ್ ವಿತ್ ವ್ಯಾಲ್ಯೂಯೇಷನ್, ಮೇನ್ಸ್ ಫುಲ್ ಲೆಂತ್ ಮಾಕ್ ಟೆಸ್ಟ್, ಜಜ್ಮೆಂಟ್ ರೈಟಿಂಗ್ ಟೆಸ್ಟ್. ಸೊ ಈ ಎಲ್ಲ ರೀತಿಯ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು. ಹಾಗೆ ಇನ್ನು ಉತ್ತರ ಪ್ರದೇಶ, ಛತ್ತೀಸ್ಗಢ, ಪಂಜಾಬ್ ಅವರೆಲ್ಲರಿಗೂ ಕೂಡ ಈ ಒಂದು ಇದು ಕೂಡ ಸಿಗತ್ತೆ. ಸೊ ಅಲ್ಟಿಮೇಟ್ಲಿ ಏನಂದರೆ ಈಗ ನಿಮಗೆ ಈ ಅನ್ಅಕಾಡೆಮಿ ಲೈಟ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ಈ ಎಲ್ಲ ಟೆಸ್ಟ್ಗಳ ಇದು ಸಿಗತ್ತೆ. ಓಕೆ, ಲೈಟ್ಸ್ ಅದು ಒಂದು 3 ತಿಂಗಳು 6 ತಿಂಗಳಿಗೆ ಹಾಗೆ ಇರುವಂಥ ಒಂದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ವಿಷಯ. ಹಾಗೆ ಈಗ ಪ್ರೆಸೆಂಟ್ ನೋಡಿ, ಪ್ರೆಸೆಂಟ್ ಇದು ಈಗ 38,000 ಇರುವಂಥದ್ದು. ಸೊ ನೀವು ಆಫ್ಟರ್ ಈಗ ನನ್ನ ಕೋಡ್ ಅಪರ್ಣ ಲಾ ಅಂತ ಇದೆ, ಅದನ್ನು ನೀವು ಅಪ್ಲೈ ಮಾಡಿದರೆ ಯು ವಿಲ್ ಬಿ ಗೆಟ್ಟಿಂಗ್ 10%. ಓಕೆ, ಈ ಅಮೌಂಟ್ ಕೊಡಬೇಕಾಗಿಲ್ಲ, ಆದರೆ ಇಲ್ಲಿ ಅಪರ್ಣ ಲಾ ಅಂತ APARNA ಈ ಅಮೌಂಟನ್ನು ಅಪ್ಲೈ ಮಾಡಿದರೆ ನಿಮಗೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ. 3,827 ನೀವು ಸೇವ್ ಮಾಡ್ಬೋದು. ಸೊ ನಿನ್ನೆ ತನಕ ಆಫರ್ ಇತ್ತು, ಆದರೆ ನಾವು ಈಗ ಮತ್ತೆ ನಾರ್ಮಲ್ ಪ್ರೈಸ್ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರೈಸ್ ಇನ್ನೂ 20% ಹೈಕ್ ಆಗುತ್ತೆ. ಇನ್ನು ಆರ್ಟಿಕ್ಯುಲೇಟ್ ಹೇಳುವಂಥ ಒಂದು ಮ್ಯಾಗ್ಝಿನ್, ಇದನ್ನು ರೆಫರ್ ಮಾಡಿ ನೋಡ್ಬೋದು. ಯಾರ್ಯಾರು ನೋಟ್ಸ್ ಅಂತ ಒಂದು ಕಾಲಮ್ ಇದೆ, ಪ್ಲಸ್ ಸಬ್ಸ್ಕ್ರೈಬರ್ಸ್, ಇದನ್ನು ಜಸ್ಟ್ ಒಂದು ರೆಫರೆನ್ಸ್ ಇದೆ, ಆರ್ಟಿಕ್ಯುಲೇಟ್ ಅಂತ, ಕರೆಂಟ್ ಅಫೇರ್ಸ್. ಸೊ ವೆರಿ ಬ್ಯೂಟಿಫುಲಿ ಕ್ರಾಫ್ಟೆಡ್, ಪಿಕ್ಟೋಗ್ರಾಫಿಕಲಿ ಬಹಳ ನೀಟಾಗಿ ಕೊಟ್ಟಿರುವಂಥ ಒಂದು ಮ್ಯಾಗ್ಝಿನ್. ಅದರದ್ದು ಒಂದು ಕರೆಂಟ್ ಅಫೇರ್ಸ್ ಬೇಕಾಗತ್ತೆ. ಹಾಗೆ ನಿಮಗೆ ಗೊತ್ತಿರಬಹುದು ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ನನ್ನ ಟೆಲಿಗ್ರಾಮ್ ಚಾನಲ್ಲು ನನ್ನ ಯೂಟ್ಯೂಬ್ ಕ್ಲಾಸ್ನ ಮಾಹಿತಿಯೆಲ್ಲ ನಿಮಗೆ ಕೊಡ್ತಾ ಹೋಗ್ತೇನೆ, ಅದು ಕೂಡ ನೀವು ಜಾಯಿನ್ ಆಗ್ಬೋದು. ಹಾಗೆ ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ಈ ಟೆಲಿಗ್ರಾಮ್ ಚಾನಲ್ಸ್ಗಳ ಒಂದು ಮಾಹಿತಿಯನ್ನು ನೋಡಿ QR ಕೋಡ್ ಸ್ಕ್ಯಾನ್ ಮಾಡ್ಬೋದು. ಲಿಂಕಿಂಗ್ ಲಾಸಿಂದ ಹಿಡಿದು ಜುಡಿಷರಿ ವರ್ಲ್ಡ್, ಅನ್ಅಕಾಡೆಮಿ ಜುಡಿಷರಿ ಅದೆಲ್ಲ ಕೂಡ ನೀವು ನೋಡ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟೆ. ಹಾಗೆ ಬರುವಂಥ ದಿನಗಳಲ್ಲಿ ಬೇರೆ ಬೇರೆ ಮೈನರ್ ಆ್ಯಕ್ಟ್ ಏನಿದೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಮೈನರ್ ಆ್ಯಕ್ಟ್, ಅದರದ್ದು ಒಂದು ಮಾಹಿತಿ, ಅದರದ್ದು ನಾನು ನಾಳೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇದೇ ಟೈಮಿಗೆ 6 ಗಂಟೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೇನೆ. ಹಾಗೆ ಬೇರೆ ಬೇರೆ ಆ್ಯಕ್ಟ್ಗಳನ್ನು ಕೂಡ ಅಪ್ಲೋಡ್ ಆಗ್ತಾ ಇರ್ತವೆ. ಇನ್ನು ಇವತ್ತು ಕರ್ನಾಟಕ ಜುಡಿಷರಿಗೆ ಬ್ಯಾಚ್ ಏನಿದೆ ಅದರಲ್ಲಿ ಟ್ರಾನ್ಸ್ಲೇಷನ್ ಕ್ಲಾಸ್ ಇವತ್ತು 9 ಗಂಟೆಗೆ. ಸೊ ಅದನ್ನು ತಪ್ಪಿಸ್ಬೇಡಿ. ಇನ್ನು ಪ್ರತಿದಿನ ಸಂಜೆ 5 ಗಂಟೆಯಿಂದ ನನ್ನ ಕ್ಲಾಸಸ್ ಇರುವಂಥದ್ದು, 5ರಿಂದ ಸಂಜೆ ಆಮೇಲೆ 7 ಗಂಟೆಗೆ. ಸೊ ಈ ರೀತಿಯಲ್ಲಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ಈ ಒಂದು ಇವತ್ತಿನ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಬಗ್ಗೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಯಾರು ಬರೀತಾರೆ ಅವರಿಗೊಂದು ಸಣ್ಣದಾದ ಒಂದು ಮಾರ್ಗದರ್ಶನ ಆಗಲಿ ಹೇಳುವಂಥ ಕಾರಣಕ್ಕೆ ಈ ಒಂದು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು. ಸೊ ಹೀಗೆ ನಿರಂತರವಾಗಿ ಅನ್ಅಕಾಡೆಮಿ ಜುಡಿಷರಿ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಲೆಟ್ಸ್ ಕ್ರ್ಯಾಕ್ ಇಟ್.